ಮಿತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ. ಸಂಜಯ ಉವಾಚ ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ. ಹರೇ ಕೃಷ್ಣ ರಾಜು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ದೊಡ್ಡ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಹ್ಯಾಂಡ್ ರೈಸ್ ಮಾಡಿ. ನಿಮ್ಗೆ ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಓಕೆ ಓಕೆ ಓಕೆ. ನಿಮ್ಗೆ ಕೋ ಹೋಸ್ಟ್ ಮಾಡಿದ್ದೇನೆ. ಸರಿ ಪ್ರಭುಜಿ. ದಯವಿಟ್ಟು ಎಲ್ರಿಗೂ ಆಯ್ತು ಪ್ರಭುಜಿ. ಓಕೆ ಪ್ರಭುಜಿ. ಬ್ಯಾಕ್ಗ್ರೌಂಡ್ ಕಾನ್ವರ್ಸೇಷನ್ ಸ್ವಲ್ಪ ಅವಾಯ್ಡ್ ಮಾಡಿ ಪ್ರಭುಜಿ. ನೀವೂ ಮ್ಯೂಟಲ್ಲಿರಿ ಬ್ಯಾಕ್ಗ್ರೌಂಡ್ ಜಾಸ್ತಿ ಇದ್ರೆ. ಮತ್ತೆ ಉಳಿದವರು ಸ್ವಲ್ಪ ನೋಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಇದೆ ನಿಮ್ದು ಜಾಸ್ತಿ. ಓಕೆನಾ? ಓಕೆ. ಹರೇ ಕೃಷ್ಣ. ಧನ್ಯವಾದಗಳು. ಓಕೆ ಪ್ರಭುಜಿ, ಎಲ್ಲ ಹೋಗಿದ್ಯಾ? ರಿಮೈಂಡರ್ ಹೋಗಿದೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಗ್ರೂಪಲ್ಲಿ? ಹಾ ಇದೆ ಪ್ರಭುಜಿ, ಇದೆ. ನೀಲಂ ಅವರು ಹಾಕಿದ್ದಾರೆ. ನೀಲಂ ಪ್ರಭುಜಿ ಅವರು ಅದು ಹಾಕಿದ್ದಾರೆ ಪ್ರಭುಜಿ. ಹಾಕಿದ್ದಾರೆ. ಓಕೆ ಓಕೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇಸ್ಕಾನ್ ಮಂಗಳೂರು ಅವರು 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಮೊದಲ ಕ್ಲಾಸ್, ಮೊದಲಿನ ಅಧ್ಯಾಯ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಮತ್ತೆ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡುವ ಮೊದಲು ಒಂದು ಸ್ವಲ್ಪ ಪೀಠಿಕೆ, ಆಮೇಲೆ ನಾವು ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತೇವೆ. ಓಕೆನಾ? ಒಂದು ಸ್ವಲ್ಪ ಕೀರ್ತನೆಯನ್ನು ಮಾಡೋಣ. ಭಗವಂತನ ಕುರಿತು, ಕೃಷ್ಣನ ಕುರಿತಾಗಿ ಒಂದು ಕೀರ್ತನೆ ಮಾಡಿ ಆಮೇಲೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಯಾಕೆಂದ್ರೆ ಇನ್ನೂ ಕೆಲವರು ಜಾಯ್ನ್ ಆಗ್ತಾ ಇದ್ದಾರೆ. ಒಂದು 5 ನಿಮಿಷ ಟೈಮ್ ಕೊಡೋಣ ಎಲ್ರಿಗೂ ಜಾಯ್ನ್ ಆಗ್ಲಿಕ್ಕೆ. ಆಗ್ಬೋದಾ? ಹರೇ ಕೃಷ್ಣ. ಆಗಬಹುದು. ಓಕೆ, ಧನ್ಯವಾದಗಳು. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಯಶೋದನಂದನ ವೃಜ ಜನ ರಂಜನ, ಯಶೋದನಂದನ ವೃಜ ಜನ ರಂಜನ, ಯಶೋದನಂದನ ವೃಜ ಜನ ರಂಜನ, ಯಶೋದನಂದನ ವೃಜ ಜನ ರಂಜನ. ಯಮುನಾ ತೀರಾ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀ ಶ್ರೀ ರಾಧಾಗೋವಿಂದ ಕಿ ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ನಾವೀಗೇನ್ ಮಾಡೋಣ, ಕ್ಲಾಸನ್ನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸನ್ನ ಸೊ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹ ಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹ ಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದೇ ಹೇಗೆ ಹೇಳಿದಾಗೆ ಈ 18 ದಿವಸಗಳ ಭಗವದ್ಗೀತೆಯ ಕೋರ್ಸನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇರುವಂತಹದ್ದು ಇಸ್ಕಾನ್ ಮಂಗಳೂರು ಕುಳಾಯ್ ನಾಮನಿಷ್ಠಾದಾಸ್ ಪ್ರಭುಜಿ ಅವರು ಅಲ್ಲಿನ ಅಧ್ಯಕ್ಷರಿದ್ದಾರೆ. ಅವ್ರ ಬಗ್ಗೆ ಹೇಳ್ತೇನೆ. ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಭಗವದ್ಗೀತೆ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ಲಾಸ್ ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಈ ಭಗವದ್ಗೀತೆಯನ್ನ ಕ್ಲಾಸ್ ಮುಖ್ಯವಾಗಿ ನಾವು ಶ್ರೀಲ ಪ್ರಭುಪಾದರು ಯಾರು ಇವರು ಅಂದ್ರೆ, ಇವರು ಈ ಇಸ್ಕಾನ್ ಸಂಸ್ಥೆಯ ಅಂದ್ರೆ ಮುಖ್ಯಸ್ಥರು ಅಥವಾ ಇದನ್ನ ಸ್ಥಾಪನೆ ಮಾಡಿದವರು, ಸ್ಥಾಪಕ ಅಧ್ಯಕ್ಷರು, ಅಥವಾ ಇವರನ್ನು ನಾವು ಫೌಂಡರ್ ಆಚಾರ್ಯರು ಅಂತ ಹೇಳ್ತೇವೆ. ಅದರಿಂದ ಅವರ ಬೋಧನೆಗಳ ಆಧಾರದ ಮೇಲೆ ಈ ಭಗವದ್ಗೀತೆಯನ್ನ ನಿಮ್ಗೆ ನಾವು ಸಾಧನಪಡಿಸ್ತಾ ಇದ್ದೇವೆ. ಸೊ ಈ ಭಗವದ್ಗೀತೆಯನ್ನ ಅವರು ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆ ಮಾಡ್ತಾರೆ. ಇಂಗ್ಲಿಷಿಂದ ಅದು ಹಲವಾರು ಭಾಷೆಗಳಲ್ಲಿ ತರ್ಜುಮೆ ಆಗತ್ತೆ. ಸೊ ಭಗವದ್ಗೀತೆಯನ್ನ ಕನ್ನಡದ ಒಳ್ಳೆಯ ಸಾಹಿತ್ಯ ಭಾಷಾನುವಾದಕರು ಇದನ್ನು ಇಂಗ್ಲಿಷಿನಿಂದ ಕನ್ನಡಕ್ಕೆ ಮಾಡಿದ್ದಾರೆ. ಸೊ ಶ್ರೀಲ ಪ್ರಭುಪಾದರ ಬಗ್ಗೆ ಹೇಳ್ತಾ ಇದ್ವಿ ನಾವು ನಿಮಗೆ. ಇವರು ಹುಟ್ಟಿರುವಂತಹದ್ದು ವೆಸ್ಟ್ ಬೆಂಗಾಲಲ್ಲಿ. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಅವರ ತಂದೆ ಬ್ರಾಹ್ಮಣರಾಗಿರ್ತಾರೆ. ಅವರು ಏನ್ ಮಾಡ್ತಾರೆ, ಹೀಗೆ ಎಲ್ಲರನ್ನ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ದೇವರ ಮೇಲೆ ಒಂದು ರೀತಿಯಾದಂತಹ ಆಕರ್ಷಣೆ ಇರುತ್ತೆ, ಭಗವಂತನ ಮೇಲೆ. ಅವ್ರೇನ್ ಮಾಡ್ತಾರೆ, ಈ ಪುರಿ ಜಗನ್ನಾಥನ ದೇವರ ಅವರ ಒಂದು ಯಾತ್ರೆಯನ್ನ, ಅಂದ್ರೆ ಅಲ್ಲಿ ರಥಯಾತ್ರೆಯನ್ನ ಅವರೇ ಮಾಡ್ತಾ ಇದ್ರು. ಅವರ ಇದನ್ನ ನೋಡಿ ತಂದೆ ಅವರಿಗೋಸ್ಕರ ಒಂದು ಮರದ ರಥವನ್ನ ಸಹಿತ ಕೊಡಿಸ್ತಾರೆ. ಆ ರೀತಿಯಾಗಿ ಅವರು ಯಾತ್ರೆಯನ್ನ 6 ವರ್ಷದಲ್ಲಿ ಇರುವಾಗಲೇ ಆವಾಗಲೇ ಅವರು ಆ ರೀತಿಯಾಗಿ ಮಾಡ್ತಾ ಇದ್ರು. ಆದರೆ ಕ್ರಮೇಣ ಅವರು ದೊಡ್ಡವರಾಗ್ತಾ ಏನಾಗತ್ತೆ, ಅವರು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೆಲವು ಅವರಿಂದ ಪ್ರಭಾವಿತರಾಗ್ತಾರೆ. ಆ ರೀತಿಯಾಗಿ ಪ್ರಭಾವಿತರಾದಾಗ ಅವರ ಊರಿಗೆ ಅವರ ಗುರುಗಳಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ
ಅವರು ಬರ್ತಾರೆ. ಆಗ ಅವರೊಬ್ಬ ಗೆಳೆಯ ಅವರಿಗೆ ಹೇಳ್ತಾನೆ, ಪ್ರಭುಪಾದರು ಇವರು ಶ್ರೀಲ ಪ್ರಭುಪಾದರು, ಅವರ ಹೆಸರು ಮೊದಲು ಆ, ಅಂದ್ರೆ ಅಭಯ ಚರಣ್ ಅಂತ ಇರುತ್ತೆ, ಅಭಯ ಚರಣ್. ಸೊ ಅಭಯ ಚರಣಾರವಿಂದ ಭಕ್ತಿ ಅವರು ಅಂದ್ರೆ ಭಕ್ತಿ ವೇದಾಂತ ಪ್ರಭುಪಾದರು, ಶ್ರೀಲ ಪ್ರಭುಪಾದರು ಅಂತ ಅವರಿಗೆ. ಆಮೇಲೆ ಆದ್ರೆ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್. ಅವರು ಊರಿಗೆ ಬಂದಾಗ ಇವರಿಗೆ ಇಷ್ಟ ಇರೋದಿಲ್ಲ. ಎಲ್ಲರೂ ಕರೀತಾರೆ, ಸಾಧುಗಳು ಬರ್ತಾರೆ ಹೋಗ್ತಾರೆ. ಅಂದ್ರೆ ಕೆಲವು ಸಾಧುಗಳು ಸಾಧು ವೇಷ ಹಾಕೊಂಡಿರ್ತಾರೆ, ಏನು ಪ್ರಯೋಜನ ಇಲ್ಲ ಅವ್ರದ್ದು. ಅಂದ್ರೆ ನಿಜವಾಗಿ ಸಾಧುವಿನ ಅವರು ಇದನ್ನ ಮಾಡ್ತಾ ಇರೋದಿಲ್ಲ, ಪಾಲನೆಯನ್ನ ಅಂತ ಹೇಳಿ ಅವ್ರಿಗೆ ಅಷ್ಟು ಅಟ್ರಾಕ್ಟ್ ಆದ್ರೆ ಅವ್ರಿಗೆ ಗೆಳೆಯ ಹೇಳ್ತಾನೆ, ಏನಿಲ್ಲ ಇವ್ರಿಗೆ ಸಿಗ್ಬೇಕು, ಇವ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಅವರು ಹೋಗ್ತಾರೆ, ಅವರನ್ನ ಮೀಟ್ ಆಗ್ತಾರೆ. ಶ್ರೀಲಾ ಪ್ರಭುಪಾದರು ಇದರಲ್ಲಿ ಕ್ಯಾಂಬ್ರಿಡ್ಜ್ ಕಲ್ಕತ್ತಾನಲ್ಲಿ ಇಂಗ್ಲಿಷ್ನಲ್ಲಿ ಒಳ್ಳೆ ಸ್ಕಾಲರ್ ಆಗಿ ಬರ್ತಾರೆ. ಆದ್ರೆ ಅವರಿಗೆ ಆಮೇಲೆ ಅವರು ಪಾಶ್ಚಾತ್ಯ ಇನ್ಫ್ಲುಯೆನ್ಸ್ ಇದೆ ಅಂತ ತಮ್ಮ ಡಿಗ್ರಿ ಬೇಡ ಅಂತಾನು ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಅವರು ಇಂಗ್ಲಿಷಲ್ಲಿ ಸ್ಕಾಲರ್ ಆಗಿರೋದರ ಇದನ್ನ ತಿಳಿದ ಸರ್ ಇವರು ಗುರುಗಳು ಹೇಳ್ತಾರೆ, ನೀವು ಯಾಕೆ ಈ ಭಗವದ್ಗೀತೆಯ ಅಥವಾ ಭಗವಂತನ ಸಂದೇಶವನ್ನ ಯಾಕೆ ನೀವು ಇಂಗ್ಲಿಷಲ್ಲಿ ಕೊಡಬಾರದು ಇದನ್ನ ಅನ್ನುವಂತಹದ್ದು. ಸೊ ಆ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ಆಮೇಲೆ ಅವರಿಗೆ ಆಶ್ಚರ್ಯ ಆಗತ್ತೆ, ಇವ್ರು ಯಾವ ತರ ಗುರುಗಳು ನಮ್ಮ ಹತ್ರ ಈ ರೀತಿಯಾಗಿ ಅವ್ರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರಲ್ಲ ಅಂತ ಅವರು ಆ ಗುರುಗಳಿಂದ ಪ್ರಭಾವಿತರಾಗ್ತಾರೆ. ಆಮೇಲೆ ಅವರು ಮರಳಿ ಭಗವಂತನ ಕಡೆಗೆ ಬ್ಯಾಕ್ ಟು ಗಾಡೆಡ್ ಅನ್ನುವಂತಹ ಮ್ಯಾಗಝಿನ್ ಮಾಡ್ತಾರೆ. ಆಮೇಲೆ ವೃಂದಾವನಕ್ಕೆ ಹೋಗ್ತಾರೆ. ತಮ್ಮ 59ನೇ ವಯಸ್ಸಿನಲ್ಲಿ ಅವರು ರಿಟೈರ್ಮೆಂಟ್ ಅಂದ್ರೆ ದೀಕ್ಷೆ ತಗೊಳ್ತಾರೆ, ಸನ್ಯಾಸ ದೀಕ್ಷೆಯನ್ನು. ಅವ್ರದ್ದು ಕುಟುಂಬ ಇರತ್ತೆ, ಎಲ್ಲ ಜವಾಬ್ದಾರಿಗಳನ್ನ ಮುಗಿಸಿ ಆಮೇಲೆ ಇರ್ತಾರೆ ಮಥುರಾ ವೃಂದಾವನದಲ್ಲಿ. ಆಮೇಲೆ ಆಜ್ಞೆ ಇರತ್ತೆ, ನೀವು ಇಂಗ್ಲಿಷ್ನಲ್ಲಿ ಯಾಕೆ ನೀವು ಇದನ್ನ ಬೇರೆ ದೇಶಕ್ಕೆ ಅಂದ್ರೆ ಪಾಶ್ಚಾತ್ಯ ದೇಶಗಳಿಗೆ ಯಾಕೆ ನೀವು ಹೋಗಿ ಬೋಧನೆ ಮಾಡಬಾರದು ಅನ್ನುವಂತಹದ್ದೊಂದು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಹೇಗೋ ಒಂದು ಪ್ರಯತ್ನದಿಂದ ಈ ಸ್ಕಿಂಡಿಯಾ ಅನ್ನುವಂತಹ ಒಂದು ಕಾರ್ಗೋ ಶಿಪ್ ಇರುತ್ತೆ. ಸ್ಕಿಂಡಿಯಾ, ಆ ಕಾರ್ಗೋ ಶಿಪ್ ಅಂದ್ರೆ ಸಾಮಾನುಗಳನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಹಡಗು. ಆ ಹಡಗಿನಲ್ಲಿ ಅವರು ತಮ್ಮ 65ನೇ ವಯಸ್ಸಿನಲ್ಲಿ ಅಲ್ಲಿಗೆ ಹೋಗ್ತಾರೆ. ಅವರು ಅಮೆರಿಕಕ್ಕೆ ಹೊರಡ್ತಾರೆ. ಒಂದು 14 ದಿವಸ ಅವರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೆ. ಸೊ ಆ ತರ ಹೋಗುವಾಗ ಹಡಗು ನಲ್ಲಿ ಅವರಿಗೆ 2 ಸಲ ಹೃದಯಾಘಾತ ಆಗತ್ತೆ. ಇದು 1970s ಅಲ್ಲಿ 69 ಆ ಇಯರ್ ಅಲ್ಲಿ ನೀವು ಲೆಕ್ಕ ಹಾಕ್ಬೋದು. ಆ ಇಯರ್ ಅಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನ್ ಮಾಹಿತಿ ಇತ್ತು ಏನು ಅಂತ. ಆದ್ರೆ ಹಡಗಿನಲ್ಲಿ ಆ ತರ ಆದಾಗ ಅವರಿಗೂ 65-66 ವರ್ಷ ಆವಾಗ. ಸೊ 62, 63 ಹೌದು. ಸೊ ಆ ಸಮಯದಲ್ಲಿ 2 ಸಲ ಇದು ಹಾರ್ಟ್ ಅಟ್ಯಾಕ್ ಆದ್ರೂ ಸಹಿತ ಅವರು ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಅವರು ಅಲ್ಲಿ ಅದನ್ನ ಎದುರಿಸಿ ನಿಲ್ತಾರೆ. ಆಮೇಲೆ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೂ ಏನ್ ಮಾಡ್ಬೇಕು, ಯಾರ ಹತ್ರ ಸಿಗ್ಬೇಕು ಅನ್ನುವಂಥದ್ದಿಲ್ಲ. ಅವ್ರು ಹೀಗೆ ಪಾರ್ಕ್ಗಳಲ್ಲಿ ಕೀರ್ತನೆ ಮಾಡ್ತಾ ಇದ್ರು. ಆಮೇಲೆ ಅವರು ಇನಿಷಿಯಲಿ ಅಲ್ಲಿ ಇರುವಂತಹ ಈ ಮಾದಕ ವ್ಯಸನಿಗಳು, ಆಗ ವಿಯೆಟ್ನಾಂ ಯುದ್ಧ ನಡೀತಾ ಇತ್ತು. ಮಾದಕ ವ್ಯಸನಿಗಳು ರೋಡಲ್ಲೆಲ್ಲ ಗಾಂಜಾ ಚರಸೆಲ್ಲ ತಗೊಂಡು, ಸೊ ಅವರನ್ನ ಸೇರಿಸ್ಕೊಂಡು ಕೀರ್ತನೆ ಮಾಡ್ಕೊಂಡು ಅವರಿಗೆ ಭಗವದ್ಗೀತೆಯ ಉಪದೇಶವನ್ನ ಮಾಡಿ ಅವರು ಅಂದ್ರೆ ದೀಕ್ಷೆ ಅವರಿಗೆ, ಆಮೇಲೆ ಸನ್ಯಾಸಿಯಾಗಿ ಅವರನ್ನ ಸ್ವೀಕಾರ ಮಾಡ್ತಾರೆ, ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಅವರು ಸಹಿತ ಅದರಿಂದ ಹೊರಗೆ ಬರ್ತಾರೆ. ಸೊ ಅದು ಅಮೆರಿಕಕ್ಕೂ ಸಹಿತ ಬಹಳ ಖುಷಿ ಆಗತ್ತೆ ಅವ್ರು ಮಾಡುವಂತಹ ಕೆಲಸ ಅಲ್ಲಿ. ಸೊ ಆ ರೀತಿಯಾಗಿ ಅವರು ಉಳ್ಕೊಳ್ಳುವಾಗ ಇನಿಷಿಯಲಿ ಸ್ವಲ್ಪ ಮೊದಲು ಆ ರೀತಿ ಈ ವ್ಯಸನಿಗಳ ಜೊತೆ ರೂಮನ್ನ ಶೇರ್ ಮಾಡ್ಕೊಂಡು ಉಳ್ಕೊಂಡಿರ್ತಾರೆ. ಅವರಿಗೆ ಉಳ್ಕೊಳ್ಳಿಕ್ಕೂ ಎಲ್ಲಿ ಉಳ್ಕೊಳ್ಬೇಕು ಎನ್ನುವಂಥದ್ದು ಇಲ್ಲ. ಹಾಗೆ ಒಬ್ಬೊಬ್ರೆ ಭಗವಂತನ ದಯೆ ಕೃಪೆ ಏನಾಗಿದೆ, ಒಬ್ಬೊಬ್ಬರೇ ಶಿಷ್ಯರಾಗ್ತಾ ಹೋಗ್ತಾರೆ. ಆಮೇಲೆ ಅವರು ನ್ಯೂಯಾರ್ಕ್ ಅಲ್ಲಿ ಮೊದಲನೆಯ ರಾಧಾ ಗೋವಿಂದ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅವರ ದಿನಚರಿ ಹೇಗಿತ್ತು, ಬೆಳಗ್ಗೆ ಎದ್ದು ಹೋಗ್ತಾ ಇದ್ರು, ಒಳ್ಳೊಳ್ಳೆ ಅಧ್ಯಕ್ಷರು ಅಮೆರಿಕದ್ದು ನೋಡ್ಬೋದು. ಸೊ ಅವರಿಗೆ ಆಶ್ಚರ್ಯ ಆಗತ್ತೆ, ಹೇಗೆ ಇವರು ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿದ್ದಂತಹ ಈ ವ್ಯಸನಿಗಳು, ಮಾದಕ ವ್ಯಸನಿಗಳನ್ನೆಲ್ಲ ಇವರು ಮಾರ್ಪಾಡು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಸೊ ಅವರು ಭಗವಂತನ ತಾನು ಸೇವಕ, ಭಗವಂತನ ಸೇವಕರ ಕಟ್ಟಕಡೆಯ ಸೇವಕ ಅಂತ ಒಂದು ನಮ್ರತೆಯಿಂದ ಅವರು ಅಲ್ಲಿ ಆ ರೀತಿಯಾದ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು. ಮತ್ತೆ ಹಲವಾರು ಪುಸ್ತಕಗಳನ್ನು ಅವರು ಬರೆದಿರ್ತಾರೆ ಮತ್ತು ಸಂಸ್ಕೃತದಿಂದ
ಇಂಗ್ಲಿಷಿಗೆ ಅದನ್ನ ತರ್ಜುಮೆ ಮಾಡಿರ್ತಾರೆ. ಸೊ ನೀವು ನೋಡ್ಬೋದು 1965ರಿಂದ 1977ರಲ್ಲಿ ಅವರು ಟೋಟಲ್ ಆಗಿ विष्णुपादाय कृष्णपृष्ठाय भूतले श्रीमते भक्तिवेदान्त स्वामी इति नामिने गौरवाणि प्रचार्यादेशता. ನೀವಿಲ್ಲಿ ನೋಡ್ಬೋದು, 1 ಸೆಕೆಂಡ್, ಇಲ್ಲಿ ನೋಡ್ಬೋದು ನೀವು 1965ರಿಂದ 1977ರಲ್ಲಿ ಅವರು ಕಣ್ಮರೆಯಾದ ದಿವಸ 1977ರಲ್ಲಿ. ಆಮೇಲೆ ಅಲ್ಲಿ 12 ಸಲ ಇಡೀ ಭೂ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಕೇವಲ 65ರಿಂದ 77 ಅಂದ್ರೆ 12 ವರ್ಷದಲ್ಲಿ 12 ಸಲ ಪ್ರದಕ್ಷಿಣೆ ಮಾಡ್ತಾರೆ. 25 ದೇಶಗಳಲ್ಲಿ 108 ಕೃಷ್ಣ ರಾಧೆಯ ದೇವಸ್ಥಾನವನ್ನು, ರಾಧಾಕೃಷ್ಣರ ದೇವಸ್ಥಾನವನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಪ್ರತಿಯೊಂದು ದೇಶದಲ್ಲಿಯೂ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡು ಭಗವಂತನ ಸೇವೆಯಲ್ಲಿ ನಿರತರಾಗಿರುವಂತಹ ಸಾವಿರಾರು ಲಕ್ಷಾಂತರ ಭಕ್ತರನ್ನು ಇವತ್ತಿಗೆ ಕಾಣಬಹುದು. ಸೊ ಇದು ಇಸ್ಕಾನ್ ರಾಧಾ ಗೋವಿಂದ ಮೂರ್ತಿ. ಇಸ್ಕಾನ್ ಎಲ್ಲಿದೆ ಅಂತ ನೀವು ಕೇಳಿದ್ರೆ ಮಂಗಳೂರಲ್ಲಿ, ಇದು ಮೂಡುಬೆಟ್ಟು ಕುಳಾಯಿ ಅನ್ನುವಂತಹ ಕ್ಷೇತ್ರದಲ್ಲಿದೆ. ಅದು ಮಂಗಳೂರಿಂದ ಸ್ವಲ್ಪ ಹೊರಗಡೆ, ಸುರತ್ಕಲ್ಲಿಗೆ ಸ್ವಲ್ಪ ಹತ್ರ ಆಗತ್ತೆ. ಅಲ್ಲಿ ಒಂದು ಸುಂದರವಾದ ಪ್ರಕೃತಿಯ ವಾತಾವರಣದಲ್ಲಿ ಒಂದು ಭಗವಂತನ ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಸೊ ನೀವೆಲ್ಲರೂ ಸಮಯ ಮಾಡಿಕೊಂಡು ದೇವಸ್ಥಾನವನ್ನ ಒಂದ್ಸಲ ವಿಸಿಟ್ ಮಾಡಿ. ಸೊ ಈ ದೇವಾಲಯದ ಅಧ್ಯಕ್ಷರು ಹೀಸ್ ಗ್ರೇಟ್, ಅವರು ನಾಮನಿಷ್ಠ ದಾಸ್ ಪ್ರಭುಜಿ ಅಂತ. ಅವರು ಸಹಿತ IIT ಕಾನ್ಪುರ್ನಲ್ಲಿ BTech ಇಂಜಿನಿಯರಿಂಗ್ ಮಾಡಿರ್ತಾರೆ IITಯಲ್ಲಿ. ಆಮೇಲೆ ಇನ್ಫೋಸಿಸ್ ಅಂತ ಸಂಸ್ಥೆಯನ್ನು ಸೇರಿರ್ತಾರೆ. ಆಮೇಲೆ ಅವರು ಸುಮಾರು 30-35 ವರ್ಷ ಹೆಚ್ಚು ಕಡಿಮೆ ಅವರೀಗ ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ತಿಯಾಗಿ ಇಸ್ಕಾನ್ನಲ್ಲಿ ಇದ್ದಾರೆ. ಈಗ ಅವರು ಮಂಗಳೂರಿನ ಅಧ್ಯಕ್ಷರಾಗಿದ್ದಾರೆ ಈ ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನ ಮೂಡುಬೆಟ್ಟು ಕುಳಾಯಿಯಲ್ಲಿ. ಸೊ ಈ ಭಗವದ್ಗೀತೆ ಏನು ಅನ್ನೋದನ್ನ ನಿಮ್ಮಲ್ಲಿ ಯಾರಾದರೂ ಶೇರ್ ಮಾಡ್ತೀರಾ? ಏನು ಭಗವದ್ಗೀತೆ ಅಂದ್ರೆ, ಇದರಿಂದ ನಾವು ಏನು ತಿಳ್ಕೊಳ್ಬಹುದು, ಅಥವಾ ನೀವು ಯಾವ ರೀತಿ ಅದನ್ನ ಅಂದ್ರೆ ಅದ್ರ ಬಗ್ಗೆ ನೀವು ಏನು ತಿಳ್ಕೊಂಡಿದೆ ಅಥವಾ ಏನು ಅರ್ಥ ಮಾಡಿದ್ರೆ ನಮಗೆ ಏನು ಪ್ರಯೋಜನ ಆಗ್ಬಹುದು? ಯಾರಾದರೂ ನಿಮ್ಮಲ್ಲಿ ಕೆಲವರು ಶೇರ್ ಮಾಡ್ತೀರಾ? ಏನು ಹಾಗಿದ್ರೆ ಈ ಭಗವದ್ಗೀತೆ, ಇದರಿಂದ ನಮಗೇನು ಉಪಯೋಗ ಇದೆ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ ನನ್ನ ಧ್ವನಿ? ಕೇಳಿಸ್ತದೆ ಪ್ರಭುಜಿ, ಕೇಳಿಸ್ತದೆ. ಕೇಳಿಸ್ತಾ ಇದೆ. ಹರೇ ಕೃಷ್ಣ, ಹರೇ ಕೃಷ್ಣ. ದಿವ್ಯಾ ಅವರೇ ಹರೇ ಕೃಷ್ಣ, ಶಶಿಕಲಾ ಅವರೇ ಹರೇ ಕೃಷ್ಣ, ರೂಪಾ ಶೆಟ್ಟಿ ಅವರೇ ಹರೇ ಕೃಷ್ಣ. ಸೊ ನೀವು ಯಾರಾದರೂ ಶೇರ್, ಹರೇ ಕೃಷ್ಣ, ಭಗವದ್ಗೀತೆಯ ಬಗ್ಗೆ ನೀವು ಏನ್ ಅನ್ಸುತ್ತೆ, ಇದು ನಮ್ಗೆ ಏನು ಉಪಯೋಗ ಆಗುತ್ತೆ ಇದರಿಂದ? ಹರೇ ಕೃಷ್ಣ. ಸುರೇಶ್ HK ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಪ್ರಭುಜಿ ಅನ್ಮ್ಯೂಟ್ ಮಾಡಿ, ನೀವು ಮಾಡ್ಬೋದು ಡೈರೆಕ್ಟ್ ಆಗಿ ಅನ್ಮ್ಯೂಟ್. ಆಗ್ತಾ ಇಲ್ವಾ? ಹರೇ ಕೃಷ್ಣ. ಅದೇ ಭಗವದ್ಗೀತೆ ಅಂದ್ರೆ ನಾವು ನಾವು ಹೇಗ್ ಲೀಡ್ ಮಾಡ್ಬೇಕು ಅಂತ ಅದೊಂದು ಗ್ರಂಥ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಓಕೆ, ಧನ್ಯವಾದಗಳು. ಸೊ ಭಗವದ್ಗೀತೆ ಅಂದ್ರೆ ನಮ್ಮ ಜೀವನವನ್ನ ನಾವು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅದರಿಂದ ನಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಅಲ್ವಾ ಪ್ರಭುಜಿ? ಹರೇ ಕೃಷ್ಣ. Yes. ಧನ್ಯವಾದಗಳು. ಓಕೆ, ಮತ್ತೆ ಬೇರೆ ಯಾರಾದರೂ? ಹರೇ ಕೃಷ್ಣ. ನೀವು ಅನ್ಮ್ಯೂಟ್ ಮಾಡಬಹುದು, ಇಲ್ಲ ನೀವು ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮ್ಯೂಟ್ ಮಾಡ್ತೇವೆ. ಕೇಳಿಸ್ತಾ ಇದೆ ಅಲ್ಲ ಎಲ್ರಿಗೂ ಅಲ್ವಾ? ಭಗವದ್ಗೀತೆ ಒಂದು ಮಹಾಕಾವ್ಯ ಗುರುಜಿ. ಭಗವದ್ಗೀತೆ ಒಂದು ಮಹಾಕಾವ್ಯ. ಓಕೆ, ಹೇಗೆ ಜೀವನ ಮಾಡ್ಬೇಕು, ಹೇಗ್ ಬದುಕ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ನಮ್ಮ ಎಲ್ಲ ಅಜ್ಞಾನದಿಂದ ನಾವು ನಡ್ಕೋತಿದೀವಿ, ಅದೆಲ್ಲ ಭಗವದ್ಗೀತೆಯಿಂದ ನಾವು ಜ್ಞಾನದ ಕಡೆಗೆ ನಡೀತೀವಿ. ಎಲ್ಲಾ ಸಮಸ್ಯೆಗಳಿಗೂ ಅದರಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲಾ ಸಮಸ್ಯೆಗಳಿಗೂ ಅದರಲ್ಲಿ ನಮ್ಗೆ ಉತ್ತರ ಸಿಗುತ್ತೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಹೋಗ್ತೇವೆ ಅನ್ನುವಂತಹದ್ದು. ಹರೇ ಕೃಷ್ಣ. ಮಾತಾಜಿ ತಮ್ಮ ಹೆಸರು? ದಿವ್ಯಾ ಅಂತ. ದಿವ್ಯಾ ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಮತ್ತೆ ಕೃಷ್ಣ ಹರೇ ಗುರೂಜಿ. ಕೃಷ್ಣ. ಹರೇ ಕೃಷ್ಣ. ನಾನು ಶ್ರೀಮತಿ ರೂಪಾ. ಹಾ, ಆ, ಮಾತಾಡಿ. ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಆ, ಹ್ಮ್, ಹೋಲಿ ಧರ್ಮ ಗ್ರಂಥ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಮ್ಮ ಜೀವನದ ಒಂದು ಕೈಪಿಡಿ ಎಂದು ಹೇಳ್ಬಹುದು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿದೆ. ಎಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ನಮ್ಗೆ ಉತ್ತರ ಸಿಗತ್ತೆ ಅನ್ನುವಂಥದ್ದು ನೀವು ಹೇಳ್ತೀರಾ ಅಲ್ವಾ? ಇದು ನಮ್ಮ ಹಿಂದೂ ಧರ್ಮದ ಒಂದು ಆಧ್ಯಾತ್ಮಿಕ ಗ್ರಂಥ. ಓಕೆ, ಧನ್ಯವಾದಗಳು. ಮತ್ತೆ ಯಾರಾದರೂ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆಯಿಂದ ನಾವು ಪುಣ್ಯನ ಪ್ರಾಪ್ತಿ ಮಾಡ್ಕೋಬಹುದು. ಭಗವದ್ಗೀತೆಯಿಂದ ನಾವು ಪುಣ್ಯನ ಪ್ರಾಪ್ತಿ ಮಾಡ್ಕೋಬಹುದು. ಯಾಕೆ ಮಾತಾಜಿ ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕು ನಾವು? ನಮಗೆ ಹೇಳ್ತಾರಲ್ಲ, ಏಸು ಕಾಯಂಗಾಲ ಕಳೆದು 34 ಲಕ್ಷ ಜೀವರಾಶಿ ದಾಟಿ ಬಂದು ಇದನ್ನ ಪಡ್ಕೊಂಡಿದೀವಿ ನಾವು. ಮನುಷ್ಯ ಜನ್ಮವನ್ನ ಪಡೆದಿದ್ದೇವೆ. ಈ ಮನುಷ್ಯ ಜನ್ಮವನ್ನ ಪಡೆದು ಅದು ಸಾರ್ಥಕ ಆಗ್ಬೇಕು ಅನ್ನುವಂಥದ್ದು ಅಲ್ವಾ? ಪ್ರಾಣಿ ಜನ್ಮಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇದೆ. ಆದ್ರಿಂದ ಈ ಮನುಷ್ಯ ಜನ್ಮದಲ್ಲಿ ನಮಗೆ ಪಡೆದಿರುವುದರಿಂದ 84 ಲಕ್ಷ ಜೀವರಾಶಿಗಳನ್ನ ದಾಟಿ ನಾವಿಲ್ಲಿ ಬಂದಿದ್ದೀವಿ. ಈಗ ಈ ಜೀವನವನ್ನ ಪಡೆದಿದ್ದೇವೆ. ಇದು ಒಂದು ಸಾರ್ಥಕ ಜೀವನ ಆಗ್ಬೇಕು ಅನ್ನುವಂಥದ್ದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಾವು ಮುಂದೆ ಹೋಗೋಣ, ಲೇಟ್ ಆಗ್ಬಿಡತ್ತಿಲ್ಲ ಅಂದ್ರೆ. ಸೊ ಇದು ಭಗವದ್ಗೀತೆ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು ಏನು ಅಂದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೆ, ಇದು ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಮತ್ತೆ ಇದು ಮಹಾತ್ಮರಿಗೆ ಅಂದ್ರೆ ಎಲ್ಲರಿಗೂ ಸ್ಫೂರ್ತಿ ಕೊಡುವಂತಹ ಗ್ರಂಥ. ಇದು ಆಧ್ಯಾತ್ಮಿಕ ನಿಘಂಟು ಅಂತ ಅವ್ರು ಹೇಳ್ತಾರೆ. ಇದು ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ನಾಯಕರಿಗೂ ಸ್ಫೂರ್ತಿ ಕೊಡುತ್ತೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಅವರು ಮುಂದೆ ಹೋಗಿ ಗಾಂಧೀಜಿಯವರು ಹೇಳ್ತಾ ಇರೋದಂತ ಏನಂದ್ರೆ, ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾರೆ, ಅದನ್ನ ಪ್ರತಿನಿತ್ಯ ಓದ್ತಾರೆ, ಅವರಿಗೆ ಪ್ರತಿನಿತ್ಯ ಒಂದು ಹೊಸ ಹೊಸ ಅರ್ಥ ಅದರಿಂದ ಸಿಗತ್ತೆ, ಉಲ್ಲಾಸ ಸಿಗತ್ತೆ, ನವ ಉಲ್ಲಾಸ, ಯಾವಾಗಲೂ ಒಂಥರ ಉಲ್ಲಾಸ, ಹುಮ್ಮಸ್ಸು ಇರತ್ತೆ ಅನ್ನುವಂತಹದ್ದು. ಸೊ ಗಾಂಧೀಜಿ ಬಿಟ್ಟು ಐನ್ಸ್ಟೈನ್ ಏನ್ ಹೇಳ್ತಾರೆ? ದಯವಿಟ್ಟು ಮ್ಯೂಟಲ್ಲಿರಿ. ಧನ್ಯವಾದಗಳು. ಸೊ ಐನ್ಸ್ಟೈನ್ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವ್ರು ಹೇಳ್ತಾರೆ, ಈ ವಿಜ್ಞಾನ ಅನ್ನುವಂಥದ್ದು ಎಷ್ಟು ಮುಂದುವರೆದಿದೆ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಭಗವಂತನ ಈ ಬ್ರಹ್ಮಾಂಡವನ್ನ ಹಿಂದಿರುವ ಸೃಷ್ಟಿಕರ್ತನನ್ನು ನಾವು ತಿಳ್ಕೊಂಡಾಗ ಈ ವಿಜ್ಞಾನ ಇದು ಏನೂ ಇಲ್ಲ, ಅದು ಒಂಥರ ಅಂದ್ರೆ ನಗಣ್ಯ ಅಂತ. ಅದನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ, ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸನೆಂದು ತಿಳಿದಾಗ ಎಲ್ಲವೂ ಅತಿಯಾದದ್ದು ಎಂದು ತೋರುತ್ತದೆ ಅನ್ನುವುದ ಮಾತನ್ನು ಅವರು ಹೇಳ್ತಾರೆ. ಸೊ ಇಸ್ಕಾನಿನ ಈ ಭಗವದ್ಗೀತೆಯನ್ನು ನಾವು ಯಥಾರೂಪ ಅಂತ ಯಾಕೆ ಕರಿತೇವೆ ಅನ್ನುವುದಂತ ಅಂದ್ರೆ, ಇದು ಭಗವದ್ಗೀತೆ ಅನ್ನುವಂತಹದ್ದು ಒಂದು ಗುರು ಪರಂಪರೆಯಲ್ಲಿ ನಮಗೆ ಬಂದಿದೆ. ಇದು ಆದ್ರಿಂದ ಇಸ್ಕಾನ್ ಪರಂಪರೆಯನ್ನ ನಾವು ಬ್ರಹ್ಮ ಮಾಧ್ಯ ಗೌಡಿಯ ಸಂಪ್ರದಾಯ ಅಂತ ಕರಿತೇವೆ. ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ. ಮಾಧ್ವ ಅಂದ್ರೆ ಮಾಧ್ವಾಚಾರ್ಯರು ಬಂದಿರುವಂತಹ, ಉಡುಪಿಯ ಮಾಧ್ವಾಚಾರ್ಯರು ಬಂದಿರುವಂತಹ ಪರಂಪರೆ ಅದು. ಆಮೇಲೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಅವರು ಬಂದ ಮೇಲೆ ಅದು ಒಂದು ಮಾಧ್ಯ ಗೌಡಿಯ ಸಂಪ್ರದಾಯ, ಮಾಧ್ವ ಗೌಡಿಯ ಸಂಪ್ರದಾಯ ಅಂತ ಆಗತ್ತೆ. ಸೊ ಅದರಿಂದ ಆ ಒಂದು ಪರಂಪರೆಯಲ್ಲಿ ಈ ಶ್ರೀಲಾ ಪ್ರಭುಪಾದರು, ಇಸ್ಕಾನಿನ ಫೌಂಡರ್ ಆಚಾರ್ಯರು ಏನಿದ್ದಾರೆ ಅವರು ಬರ್ತಾರೆ. ಅದರಿಂದ ಇದು ಒಂದು, ಹೇಗೆ ಮುರಿದ ಕೇಬಲ್ ಅನ್ನ ತೆಗೆದುಕೊಂಡು ನಾವು ಡೇಟಾ ಟ್ರಾನ್ಸ್ಫರ್ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಾಗಿ ಈ ಪರಂಪರೆಯಿಂದ ಮುರಿದ ಪರಂಪರೆಯಿಂದ, ಅದೇ ಪರಂಪರೆಯಿಂದ ಬಂದರ ಜ್ಞಾನ ಮಾತ್ರ ಅದು ಸರಿಯಾದ ಜ್ಞಾನ. ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಕೃಷ್ಣನಿಂದ ಬರುವಂತಹದ್ದು. ಆದ್ರೆ ಈ ಮುರಿದ ಪರಂಪರೆ, ಯಾರಿಗೆ ಈ ಪರಂಪರೆಯ ಒಂದು ಕೊಂಡಿ ಇರುವುದಿಲ್ವೋ ಅವರು ಈ ತರದ ಜ್ಞಾನವನ್ನ ಕೊಟ್ರೆ ಅದು ಸರಿಯಾದ ಜ್ಞಾನ ಆಗಿರುವುದಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಅದು ಕೃಷ್ಣನ ಸಂದೇಶ ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಅದರಿಂದ ಈ ಭಗವಂತನ ಸಂದೇಶ ಏನಿದೆ ಅದು ಸರಿಯಾದ ಪರಂಪರೆಯಲ್ಲ, ಒಂದರಿಂದ ಒಬ್ಬರಿಂದ ಇನ್ನೊಂದು ಗುರುವಿಗೆ ಆ ರೀತಿಯಾಗಿ ಅದು ನಮಗೆ ಬರಬೇಕೇ ಹೊರತು ಏನೂ ಈ ರೀತಿಯಾದಂತಹ ಮೂಲಕ್ಕೆ ಸೇರದ ಯಾವುದಾದ್ರೂ ಒಂದು ವ್ಯಕ್ತಿಯಿಂದ ಈ ಸಂದೇಶವನ್ನು ನಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇದನ್ನು ನಾವು ಯಥಾರೂಪ ಅಂತ ಕರಿತೇವೆ. ಯಾಕಂದ್ರೆ ಅದು ಭಗವಂತನಿಂದ ನೇರವಾಗಿ ಬಂದಿರುವಂತಹ ಸಂದೇಶ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದರಿಂದ ಈ ಗೀತೆ ಬಹಳ ದೊಡ್ಡ ವಿಶಾಲವಾದಂತಹ ಪುಸ್ತಕ. ಇದನ್ನು ನಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ.
ಆದರೂ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಗೀತೆ ಹಾಗೆ, ಅಲ್ಲಿ ಒಂದೊಂದು ಶ್ಲೋಕದ ಅರ್ಥವು ಅದರ ಭಾವಾರ್ಥನೂ ಸಹಿತ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಬಹಳ ವಿಸ್ತೃತವಾದಂತಹ ಜ್ಞಾನ ಸಿಗತ್ತೆ. ಅದು ನಮಗೆ ನಮ್ಮ ಜ್ಞಾನ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇದನ್ನು 18 ದಿವಸದಲ್ಲಿ ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ, ಕೃಷ್ಣ ಅರ್ಜುನರ ನಡುವಿನ ಅವರ ಆಲೋಚನೆಗಳ ಹತ್ತ ನಾವು ನಮ್ಮ ಗಮನವನ್ನು ಕೊಡ್ತಾ ಇದ್ದೇವೆ. ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿ ಏನಿದೆ ಅಂತ ಪ್ರತಿನಿತ್ಯ ಒಂದೊಂದು ಅಧ್ಯಾಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಈ 18 ದಿವಸಗಳ ನಂತರ ಇದು ನಮಗೇನು ಮಾಡುತ್ತೆ, ಭಗವದ್ಗೀತೆಯನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಒಂದು ಫೌಂಡೇಶನ್ ಕೊಡುತ್ತೆ. ಅದರಿಂದ ಇದು ಒಂದು ಫೌಂಡೇಶನ್ ಕೋರ್ಸ್ ಥರ. ಈ 18 ದಿವಸದ ಕೋರ್ಸ್ ಏನಿದೆ, ಒಂದು ಫೌಂಡೇಶನ್, ನಮಗೆ ಒಂದು ಮನೆಗೆ ಫೌಂಡೇಶನ್ ಹಾಕ್ತೀವಲ್ಲ ಆ ಥರ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಒಂದು ತಳಹದಿ ಹಾಕಿದ ಹಾಗೆ ಇದು. ಅದರಿಂದ ಇದು ಒಂದು ಫೌಂಡೇಶನ್ ಕೋರ್ಸ್ ಥರ. ಸೊ ಈ ಗೀತೆ, ಭಗವದ್ಗೀತೆಯಲ್ಲಿ ನಾವು ಮುಖ್ಯವಾಗಿ ಏನನ್ನ ತಿಳ್ಕೊಳ್ಳಿಕ್ಕಿದ್ದೇವೆ ಅನ್ನೋದನ್ನು ನೋಡಿದರೆ, ಮುಖ್ಯವಾಗಿ 5 5 ವಿಷಯಗಳ ಬಗ್ಗೆ. ಒಂದು ಈಶ್ವರ, ಅಂದರೆ ಪರಮ ನಿಯಾಮಕ ಯಾರು ಅಂತ, ಎಲ್ಲಾ ಸೃಷ್ಟಿಯನ್ನ ಕಂಟ್ರೋಲ್ ಮಾಡುವವನು, ಪರಮ ನಿಯಾಮಕ, ಎಲ್ಲವೂ ಅವನ ಆಜ್ಞೆಯ ಮೇರೆಗೆ ನಡೀತಾ ಇದೆ. ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ, ಈಶ್ವರ. ಅದರ ನಂತರ ಬರುವಂತಹದ್ದು ಪ್ರಕೃತಿ ಮತ್ತೆ ಜೀವಿಗಳು. ಈ ಜೀವಿಗಳು ಯಾರು, ಈ ಪ್ರಕೃತಿ ಅಂದರೆ ಏನು, ಮತ್ತೆ ಕಾಲ, ಯಾರು ಈ ಕಾಲ, ಮತ್ತೆ ಯಾಕೆ ಎಲ್ಲವೂ ಪ್ರತಿಯೊಂದನ್ನು ಅಸ್ತಿತ್ವದಲ್ಲಿ ಹೇಗೆ ಇರತ್ತೆ, ಅಥವಾ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿದೆಯಲ್ಲ ಅದು ಹೇಗೆ ಅನ್ನುವಂತಹದ್ದು. ಸೊ ಅದರಿಂದ ಈಶ್ವರ, ಜೀವಿ, ಪ್ರಕೃತಿ, ಕಾಲ. ಆಮೇಲೆ ಬಹಳ ಮುಖ್ಯವಾಗಿ ಬರುವಂತಹದ್ದು ವಿಷಯ ಕರ್ಮಕಾಂಡ. ನಾವು ಹೇಳ್ತೀವಲ್ಲ, ಏನಾದ್ರೂ ಮಾಡ್ಕೊಂಡ್ರೆ, ಏನಾದ್ರೂ ನಾವು ಅನುಭವಿಸ್ತಾ ಇದ್ರೆ ಜೀವನದಲ್ಲಿ, ನಾವು ಹೇಳ್ತಾ ಇದ್ದು ನನ್ನ ಕರ್ಮ ಅಂತ, ಪ್ರಾರಬ್ಧ ಕರ್ಮ ಅನ್ನುವಂಥ ಮಾತನ್ನ ಹೇಳ್ತೇವೆ. ಸೊ ಇಲ್ಲಿ ನಾವು ಕರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಜಾಸ್ತಿ. ಅದರಿಂದ ಈ ವಿಶ್ವ ಸೃಷ್ಟಿ ಅನ್ನುವಂತಹದ್ದು ವಿಧವಾದ ಕರ್ಮಗಳಿಂದ ತುಂಬಿದೆ. ಎಲ್ಲಾ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ಪ್ರತಿಯೊಂದು ಜೀವಿಯು ತಮ್ಮದೇ ಆದ ಕರ್ಮದಲ್ಲಿ ಅವರು ತೊಡಗಿರ್ತಾರೆ. ಅದರಿಂದ ದೇವರಂದ್ರೆ ಯಾರು, ದೇವರು ಅಂದ್ರೆ ಏನು, ಅಥವಾ ಜೀವಾತ್ಮ ಯಾರು, ಈ ಪ್ರಕೃತಿ ಅಂದರೆ ಏನು, ವಿಶ್ವ ಸೃಷ್ಟಿ ಅಂದರೆ ಏನು, ಅಥವಾ ಈ ಕಾಲ ಅದನ್ನು ಹೇಗೆ ನಿಯಂತ್ರಣ ಮಾಡುತ್ತೆ, ಜೀವಿಗಳ ಕರ್ಮಗಳು ಯಾವುವು, ಇದನ್ನು ನಾವು ಭಗವದ್ಗೀತೆಯಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಸೊ ಕರ್ಮ ಫಲ ಬಹಳ ಪ್ರಾಚೀನವಾದ ಈ ಕರ್ಮಗಳ ಫಲಗಳಲ್ಲಿಯೂ ಸಹಿತ ನಮಗೆ ವಿವಿಧ ರೀತಿಯ ಕರ್ಮ ಫಲಗಳಿದ್ದಾವೆ. ಕೆಲವು ಇನ್ನೂ ಕೆಲವು ಜನ್ಮಾಂತರದಲ್ಲಿ ಅನೇಕ ಜನ್ಮಗಳ ಹಿಂದೆ ಮಾಡಿದ ಕೆಲವು ಕರ್ಮಗಳು ಈಗ ಹಣ್ಣಾಗಿ ನಾವು ಅದನ್ನು ಅನುಭವಿಸ್ತಾ ಇರ್ಬೋದು. ಆದರೆ ಕೆಲವು ಕರ್ಮಗಳು ಏನಾಗತ್ತೆ, ಇನ್ನೂ ಅವು ಜಸ್ಟ್ ಬೀಜ ರೂಪದಲ್ಲಿ ಇರುತ್ತೆ. ಅಥವಾ ಇನ್ನು ಕೆಲವು ಕರ್ಮಗಳನ್ನ ಇನ್ಸ್ಟಂಟ್ ಆಗಿ ನಮಗೆ ಪ್ರತಿಫಲ ಕೊಡತ್ತೆ. ಆ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಕರ್ಮ ಫಲಗಳಿದೆ. ಸೊ ನಾವು ಇದನ್ನ ಸಹಿತ ನಾವು ಕರ್ಮ ಅಂದ್ರೆ ಏನು ಅನ್ನುವಂಥದ್ದನ್ನ ಭಗವದ್ಗೀತೆಯ 3, 4, 5 ಅಧ್ಯಾಯಗಳಲ್ಲಿ ನಾವು ಕರ್ಮಯೋಗ ಅನ್ನುವಂಥದ್ದು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಅದರಿಂದ ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನು ಅನುಷ್ಠಾನಕ್ಕೆ ತರುವ ಮನುಷ್ಯನು ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು ಮತ್ತು ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವನ್ನ ಪರಿಹಾರವನ್ನ ಅವನು ಪಡೆಯಬಹುದು. ಇದು ಭಗವದ್ಗೀತೆಯಿಂದ ನಾವು ತಿಳ್ಕೊಳ್ಳುವಂತಹದ್ದು. ಸೊ ಭಗವದ್ಗೀತೆಯಲ್ಲಿ ಗೀತಾ ಮಹಾತ್ಮೆಯಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅವರು ಹೇಳಿದಾಗ ಏನ್ ಹೇಳ್ತಾರೆ ಅವರು ಗೀತಾ ಮಹಾತ್ಮೆಯಲ್ಲಿ ಅಂದ್ರೆ, ಗೀತಾಶಾಸ್ತ್ರಮಿದಂ ಪುಣ್ಯಂ ಯಪ್ಪಟೇ ಪ್ರಯತ ಪ್ರಮಾತ್. ಅಂದ್ರೆ ಈ ಪ್ರಯತ ಪುಮಾನ್ ಅಂದ್ರೆ ಈ ಭಗವದ್ಗೀತೆಯ ಉಪದೇಶವನ್ನು ನಾವು ಸರಿಯಾಗಿ ಅನುಷ್ಠಾನಕ್ಕೆ ತಂದ್ರೆ ಮನುಷ್ಯರು ಬದುಕಿನಲ್ಲಿ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು ಅಂತ ಹೇಳ್ತಾರೆ. ಭಯ ಶೋಕಾದಿ ವರ್ಜಿತ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ಅಂದ್ರೆ ಭಯ ಮತ್ತು ಆತಂಕಗಳಿಂದ ನಾವು ಮುಕ್ತಿಯನ್ನ ಪಡೆದಾಗ ಏನಾಗತ್ತೆ, ನಾವು ಅತ್ಯಂತ ಸಂತೋಷ ಭರಿತವಾದಂತಹ ಜೀವನವನ್ನ ಸಾಗಿಸಬಹುದು. ಮತ್ತೆ ಅವ್ರು ಹೇಳ್ತಾರೆ, ಗೀತಾಧ್ಯಾಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿಹಿ ಪಾಪಾನಿ ಪುನರ್ಜನ್ಮ ಕೃತಾನಿಚ. ಅಂದ್ರೆ ಇದು ಪುನರ್ಜನ್ಮ ಕೃತಾನಿಚ ನೈವ ಸಂತಿಹಿ ಪಾಪಾನಿ. ಮಾತಾಜಿ ಹೇಳಿದ್ರೆ ನಾವು ಪುಣ್ಯವನ್ನ ಪಡಿತೇವೆ, ಪಾಪಗಳು ನಾಶವಾಗಬೇಕಲ್ಲ. ಸೊ ಆ ಪಾಪಗಳು ಸಹಿತ ನಾಶವಾಗತ್ತೆ. ಇದನ್ನ ನಾವು ಭಗವದ್ಗೀತೆಯನ್ನ ಅಭ್ಯಾಸ ಮಾಡಿದಾಗ, ಇದನ್ನ ಅರ್ಥ ಮಾಡಿಕೊಂಡಾಗ ಭಗವಂತನ ಕೃಪೆಯಿಂದ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ ಅನ್ನುವುದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅವ್ರು ಹೇಳ್ತಾರೆ, ಮಲಿನೇ ಮೋಚನಂ ಪುಂಸ ಜಲಸ್ನಾನಂ ದಿನೇ ದಿನೇ ಸುಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಹೇಗೆ ಒಬ್ಬನು ಬಾಹ್ಯವಾಗಿ
ನೀರಿನಲ್ಲಿ ಸ್ನಾನ ಮಾಡಿ ತನ್ನ ಶರೀರ ಶುದ್ಧಿಯನ್ನ ಮಾಡ್ಕೊಳ್ತಾನೆ. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ನಾವು ಒಮ್ಮೆ ಸ್ನಾನ ಮಾಡಿದರೆ ಅಂತವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣ ನಾಶವಾಗಿ ಹೋಗುತ್ತೆ. ಅವನು ಆಂತರಂಗಿಕವಾಗಿ ಶುಚಿಯಾಗ್ತಾನೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಅಂದ್ರೆ ಭಗವದ್ಗೀತೆ ಅನ್ನುವಂತಹದ್ದು ಭಗವಂತನ ಬಾಯಿಯಿಂದ ಬಂದಿರುವಂತಹದ್ದು. ಸದಾ ಭಗವದ್ಗೀತೆಯನ್ನು ಕೇಳಿದರೆ ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ, ಅದರ ಅಗತ್ಯವಿಲ್ಲ. ಒಂದು ಕೃತಿ ಭಗವದ್ಗೀತೆ ಸಾಕು, ಏಕೆಂದರೆ ಅದು ಎಲ್ಲ ವೈದಿಕ ಸಾಹಿತ್ಯದ ಸಾರ. ಈ ಭಗವದ್ಗೀತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಎಲ್ಲ ವೇದಗಳನ್ನು ಅರ್ಥ ಮಾಡಿಕೊಂಡ ಹಾಗೆ. ಎಲ್ಲ ವೇದಗಳ ಸಾರ ಇದರಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಭಗವಂತನೇ ನಮಗೆ ಹೇಳಿದ್ದಾನೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿನಿ ಸ್ಮೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಭಗವದ್ಗೀತೆ ಅನ್ನುವಂತಹದ್ದು ಭಗವಂತನ ಪಾದ ಅಂದ್ರೆ ಗಂಗೆ ಪಾದದಿಂದ ಬಂದಿರುವಂತಹದ್ದು, ಭಗವದ್ಗೀತೆ ಭಗವಂತನ ಬಾಯಿಯಿಂದ ಬಂದಿರುವಂತಹದ್ದು. ಆದರೆ ಭಗವಂತನ ಪಾದಕ್ಕೂ ಬಾಯಿಗೂ ಏನು ವ್ಯತ್ಯಾಸವಿಲ್ಲ. ಅವನ ಆಧ್ಯಾತ್ಮಿಕ ಶರೀರದಲ್ಲಿ ಎಲ್ಲವೂ ಒಂದೇ. ಆದರೆ ನಾವು ಪ್ರಾಪಂಚಿಕವಾಗಿ ಅದನ್ನು ನೋಡಿದಾಗ ಅವನ ಬಾಯಿಯಿಂದ ಬಂದಿರುವಂತಹ ಭಗವದ್ಗೀತೆ ಪಾದದಿಂದ ಬಂದಿರುವಂತಹ ಗಂಗೆಗಿಂತ ಅಂದ್ರೆ ಅಷ್ಟು ಇದು ಅಂತ ಅಂದ್ರೆ ಎರಡೂ ಒಂದೇನೆ, ಪವಿತ್ರನೇ. ಗಂಗಾನೂ ಪವಿತ್ರನೇ, ಡೆಫಿನೆಟ್ಲಿ ನಮ್ಮನ್ನು ಶುದ್ಧೀಕರಿಸತ್ತೆ. ಅದರಿಂದ ಈ ಭಗವಂತನ ಬಾಯಿಗೂ ಪಾದಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನಾವು ನೋಡಿದಾಗ ಭಗವದ್ಗೀತೆ ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪೇಕಂ ತಸ್ಯ ದೇವಸ್ಯ ಸೇವಾ. ಶಂಕರಾಚಾರ್ಯರು ಮುಂದೆ ಹೇಳ್ತಾರೆ, ಒಂದು ಶಾಸ್ತ್ರ ನಮಗಿದ್ರೆ ಸಾಕು, 16 ಶಾಸ್ತ್ರಗಳು ಬೇಡ. ಅದು ಯಾವುದು? ದೇವಕಿ ಪುತ್ರ ಗೀತಂ, ಭಗವದ್ಗೀತೆ, ಭಗವಂತನ ಗೀತೆ. ಒಂದು ದೇವರಿದ್ರೆ ಸಾಕು ನಮಗೆ. ಅದು ಯಾವುದು? ಏಕೋ ದೇವೋ ದೇವಕಿ ಪುತ್ರ, ಒಬ್ಬನೇ ಒಬ್ಬ ದೇವರಿದ್ರೆ ಸಾಕು, ನಮಗೆ 16 ದೇವತೆಗಳು ಬೇಡ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಒಂದೇ ಒಂದು ಮಂತ್ರ ಇರಲಿ, ಅದು ಹರಿನಾಮ ಸ್ಮರಣೆ ಇರಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಹರಿನಾಮ ಸ್ಮರಣೆಯನ್ನು ನಾವು ಪ್ರತಿನಿತ್ಯ ಪಠಿಸೋದ್ರಿಂದ ಏನಾಗುತ್ತೆ, ಅದು ಒಂದು ಇದ್ರೆ ಸಾಕು ನಮಗೆ, ಒಂದೇ ಒಂದು ಮಂತ್ರ, ಬೇರೆ ಯಾವುದು ಮಂತ್ರ ಬೇಡ ಅಂತ ಅವ್ರು ಹೇಳ್ತಾರೆ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಅಂದ್ರೆ ನನಗೆ ಕರ್ಮ, ನಾವೇನು ಕರ್ಮದ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದೆ, ಭಗವಂತ ಇಲ್ಲಿ ಹೇಳ್ತಾ ಇರುವಂತಹದ್ದೇನೆಂದ್ರೆ, ಅಲ್ಲ ಶಂಕರಾಚಾರ್ಯ ಇಲ್ಲಿ ಹೇಳ್ತಾರೆ, ನನಗೆ ಒಂದೇ ಒಂದು ಕೆಲಸ ಸಾಕು, ಅದು ಏನು? ಶ್ರೀಕೃಷ್ಣನ ಸೇವೆ ಮಾಡುವಂತಹದ್ದು ಅಂತ ಅವರು ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಟೋಟಲ್ ಎಷ್ಟು ಶ್ಲೋಕಗಳಿದ್ದಾವೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ? ಪ್ರಭುಜಿ 700 ಶ್ಲೋಕ ಇದಾವೆ ಪ್ರಭುಜಿ. 700 ಶ್ಲೋಕಗಳಿದ್ದಾವೆ ಭಗವದ್ಗೀತೆಯಲ್ಲಿ. 700 ಶ್ಲೋಕಗಳಿದ್ದಾವೆ. ಅದರಲ್ಲಿ 574 ಶ್ಲೋಕಗಳನ್ನ ಭಗವಂತ ಕೃಷ್ಣ ಹೇಳ್ತಾನೆ. ಅರ್ಜುನ 84 ಶ್ಲೋಕಗಳನ್ನ ಹೇಳ್ತಾನೆ, ಅವನ ಬಾಯಿಂದ ಬರುತ್ತೆ. ಸಂಜಯ 41 ಶ್ಲೋಕಗಳು, ಧೃತರಾಷ್ಟ್ರ 1 ಶ್ಲೋಕವನ್ನ ಹೇಳ್ತಾನೆ. ಸೊ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಈಗ ನಾವು ಕೆಲವರು ಹೇಳಿದ್ರಿ ಏನು ಪ್ರಯೋಜನಗಳು, ಅದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದಾಗ ಭಗವದ್ಗೀತೆಯಿಂದ ಮೊದಲನೇದಾಗಿ ನಮಗೆ ನಮ್ಮ ಭಾವನೆಗಳನ್ನ ನಾವು ಹಿಡಿತದಲ್ಲಿ ಇಟ್ಕೋಬಹುದು. ಭಾವನಾತ್ಮಕವಾಗಿ ಸಮತೋಲನವಾಗಿರುವಂತಹದ್ದು, ಮತ್ತೆ ನಮ್ಮ ಆಧ್ಯಾತ್ಮಿಕವಾಗಿ ನಾವು ಶಕ್ತಿಯನ್ನ ಪಡೆಯುವಂತಹದ್ದು, ಬಲಶಾಲಿ ಆಗುವಂತಹದ್ದು. ಮತ್ತೆ ಇವರು ಹೇಳಿದ್ರೆ, ನೀವು ಹೇಳಿದಾಗೆ ಪುಣ್ಯ ಸಂಚಯನ ಅಂದ್ರೆ ಪಾಪದ ಕ್ರಿಯೆ ಮತ್ತು ಬಯಕೆಯಿಂದ ಮುಕ್ತವಾಗುವಂತಹದ್ದು. ಅದರಿಂದ ಭಗವದ್ಗೀತೆಯನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ನಾವು ನಮ್ಮ ಕೈಯಿಂದ ಪಾಪದ ಕ್ರಿಯೆ ಮಾಡುವಂತಹ ಒಂದು ಬಯಕೆ ಏನಿದೆ, ಅಂತಹ ಬಯಕೆಗಳು ಬರುವುದಿಲ್ಲ. ಸಂದೇಹಗಳಿಂದ ಮುಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಬೆಳೆಸುವಂತಹದ್ದು. ಸಂದೇಹಗಳಿಂದ ಮುಕ್ತಿ, ದ್ವಂದ್ವತೆ. ಅರ್ಜುನನಿಗೆ ಕೆಲವು ಸಂದೇಹಗಳಿತ್ತು. ಸೊ ಅಂತಹ ಸಂದೇಹಗಳನ್ನು ಅವನು ಪರಿಹರಿಸಿಕೊಳ್ತಾನೆ ಕೃಷ್ಣನ ಹತ್ರ. ಅದರಿಂದ ಮುಕ್ತಿ. ಮತ್ತೆ ನಮಗೆ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಗೊಂದಲ ಆಗತ್ತೆ ಕೆಲವೊಂದು ಟೈಮ್, ಇದು ಮಾಡಿದ ಸರಿಯಾ ತಪ್ಪಾ ಅನ್ನುವಂಥ. ಆದರೆ ಭಕ್ತಿಯಲ್ಲಿ ಮಾಡಿದ ನಿರ್ಣಯವೇ ಅದು ಅಂದ್ರೆ ದೃಢ ನಿಶ್ಚಯ ಅನ್ನುವಂಥದ್ದನ್ನ ಹೇಳಲಾಗತ್ತೆ. ನಮ್ಮ ಜ್ಞಾನದ ಚಕ್ಷು ತೆಗೆದುಕೊಳ್ಳುತ್ತೆ, ವಿದ್ಯಾ ದದಾತಿ ವಿನಯ. ಆ ರೀತಿಯಾಗಿ ನಮ್ಮ ಜ್ಞಾನದ ಚಕ್ಷು ಮತ್ತೆ ಹೆಚ್ಚು ನಾವು ತಿಳುವಳಿಕೆಯಿಂದ ನಮ್ಮಲ್ಲಿ ವಿನಯ ಜಾಸ್ತಿ ಆಗತ್ತೆ. ಇದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಸಮಾಜದಲ್ಲಿ ನಮಗೆ
ಒಂದು ರೀತಿಯಾದಂತಹ ಗೌರವ ಮತ್ತು ಸ್ಫೂರ್ತಿದಾಯಕವಾಗಿ ನಾವಿರ್ತೇವೆ. ಸ್ವಾಭಾವಿಕವಾಗಿ ಸಂತೋಷವನ್ನ ಪಡಿತೇವೆ. ನಾವು ಸಂತೋಷ ಅಂದ್ರೆ ಹ್ಯಾಪಿನೆಸ್, ಇದಕ್ಕೆ ನಾವು ಹುಡುಕ್ತಾ ಇರ್ತೇವೆ ಪ್ರಪಂಚದ ತುಂಬಾ ಬೇರೆ ಬೇರೆ. ಅದು ಮಾಡಿದ್ರೆ ನಾನು ಖುಷಿಯಾಗಿರ್ತೇನೆ, ಇದು ಮಾಡಿದ್ರೆ ಖುಷಿಯಾಗಿರ್ತೇನೆ ಅಂತ. ಆದರೆ ಎಲ್ಲ ಖುಷಿಯು ಸ್ವಲ್ಪ ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಶಾಶ್ವತವಾದ ಖುಷಿಯನ್ನ ಪಡೆಯುವುದು ಹೇಗೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಸಂತೋಷ, ಮನಸ್ಸಿನ ಶಾಂತಿ, ನೆಮ್ಮದಿ ಶಾಶ್ವತವಾದಂತಹದ್ದು. ಈ ರೀತಿಯಾಗಿ ಇದನ್ನು ನಾವು ಭಗವದ್ಗೀತೆಯಿಂದ ತಿಳ್ಕೊಳ್ಬಹುದು. ಮತ್ತು ಇದು ನಮ್ಮ ಹೃದಯವನ್ನ ಸುಂದರಗೊಳಿಸುತ್ತೆ. ಯಾಕೆಂದ್ರೆ ನಾವು ಹೇಗೆ ಪ್ರಪಂಚವನ್ನ ನೋಡ್ತೇವೆ ಅನ್ನುವಂತಹದ್ದು, ಅದು ಆ ದೃಷ್ಟಿಕೋನ ಬದಲಾಗತ್ತೆ. ಅದರಿಂದ ಅದು ನಮ್ಮ ಹೃದಯ ಸುಂದರ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಸಹಿತ ಈ ಭಗವದ್ಗೀತೆಯನ್ನ ಇತರರಿಗೆ ಬೋಧಿಸಬಹುದು. ನೀವು ಶಿಕ್ಷಕರು ಸಹಿತ ಆಗಬಹುದು. ಶಾಶ್ವತವಾದ ಎಟರ್ನಲ್ ಬ್ಲಿಸ್ ಅಂತ ನಾವೇನ್ ಕರಿತೇವೆ, ಶಾಶ್ವತವಾದ ಸಂತೋಷವನ್ನ ನಾವು ಹೇಗೆ ಅನ್ನುವಂಥದ್ದನ್ನು ನೋಡ್ಬೋದು. ಭಗವದ್ಗೀತೆಯಲ್ಲಿ ಅಷ್ಟು 18 ಅಧ್ಯಾಯಗಳಿದ್ದಾವೆ. ಮೊದಲನೇ ಅಧ್ಯಾಯ ಅರ್ಜುನ, ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಧ್ಯಾನ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ದೈವಾಸುರ ಸಂಪದ ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ ಅಂತ 18 ಅಧ್ಯಾಯಗಳಿದಾವೆ. ಸೊ ಈ ಭಗವದ್ಗೀತೆಯನ್ನ ಯಾವ ಸಮಯದಲ್ಲಿ ಇದನ್ನ ಬೋಧಿಸಲಾಯಿತು, ಭಗವಂತ ಅರ್ಜುನಿಗೆ ಇದನ್ನ ಹೇಳ್ತಾನೆ ಇಲ್ಲಿ. ಕಾರಣ ಅಂದ್ರೆ ಈ ಒಂದು ತಿಳ್ಕೊಳ್ಳುವಂತಹದ್ದು ಏನಂದ್ರೆ, ಅರ್ಜುನನಿಗಾಗಿ ಭಗವದ್ಗೀತೆ ಬೇಕಿರ್ಲಿಲ್ಲ. ಅರ್ಜುನ, ಅವನನ್ನ ನಾವು ನರ ನಾರಾಯಣರು ಅಂತಾನೆ ಕರಿತೇವೆ, ಅರ್ಜುನ ಮತ್ತೆ ಕೃಷ್ಣರನ್ನ. ಅರ್ಜುನ ಕೃಷ್ಣನ ಅಂಶವನ್ನೇ ಪಡೆದಿರುವಂತಹವನು. ಪಾಂಡವರಲ್ಲಿ ನಾನು ಅರ್ಜುನ ಅಂತ 10ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳ್ತಾನೆ. ಆದ್ರಿಂದ ಈ ಭಗವದ್ಗೀತೆಯ ಸಂದೇಶ ಅರ್ಜುನನಿಗೆ ಅವಶ್ಯಕತೆ ಇಲ್ಲ. ಅವನು ಎಲ್ಲವನ್ನ ಜ್ಞಾನವನ್ನ ಹೊಂದಿರುವಂತವನು. ಆದರೆ ಇದು ಕೃಷ್ಣನ ಒಂದು ವಿಸ್ಮಯ, ಅವನು ಸೃಷ್ಟಿ ಮಾಡಿರುವಂತಹ ಒಂದು ವಿಸ್ಮಯ. ಅರ್ಜುನನಿಗೆ ಆ ರೀತಿಯಾದಂತಹ ಒಂದು ದ್ವಂದ್ವತೆ ಅಥವಾ ಭ್ರಮೆಯಲ್ಲಿ ಅವನನ್ನ ಇಡ್ತಾನೆ. ಆದ್ರಿಂದ ಅರ್ಜುನ ಈ ರೀತಿಯಾಗಿ ಅವನ ಎದುರಿಗೂ ಶರಣಾಗತನಾಗಿ, ಸೊ ಇದನ್ನ ನಾವು ತಿಳ್ಕೊಳ್ಳೋದು, ಜೀವಿಗಳು ನಮಗೆ ಅದು ಅನ್ನುವಂಥದ್ದು ನಾವೇ ತಿಳ್ಕೊಳ್ಬೇಕು. ಅರ್ಜುನ ಗೊಂದಲ ಅಥವಾ ವಿಸ್ಮಯ ಅನ್ನುವಂಥದ್ದು ಇಲ್ಲದಿದ್ರೆ ಕೃಷ್ಣ ಭಗವದ್ಗೀತೆಯನ್ನ ಹೇಳ್ತಾ ಇರಲಿಲ್ಲ. ಅದರಿಂದ ಇದು ಒಂದು ಭಗವಂತನ ವ್ಯವಸ್ಥೆ, ನಮಗೋಸ್ಕರ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಜೀವಿಗೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಅರ್ಜುನನು ಭಗವದ್ಗೀತೆಯ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ಸೊ ಎಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ, 2 ಸೈನ್ಯದ ಮಧ್ಯದಲ್ಲಿ ರಥವನ್ನ ನಿಲ್ಲಿಸಿದಾಗ ಅರ್ಜುನ ಆ ರಥ ಈ ಸೈನ್ಯ ವೀಕ್ಷಣೆಯನ್ನ ಮಾಡ್ತಾನೆ. ಸೈನ್ಯ ವೀಕ್ಷಣೆಯನ್ನ ಮಾಡಿದ ಮೇಲೆ ಅವನಿಗೆ ಅನ್ಸುತ್ತೆ ತಾನು ಯುದ್ಧ ಮಾಡಬಾರ್ದು. ಅವನಿಗೆ ಹಲವಾರು ಕಾರಣಗಳನ್ನ ಕೊಡ್ತಾನೆ. ಅದು ನಾವು ಮುಂದೆ ಅಧ್ಯಾಯ 1ರಲ್ಲಿ ಮುಂದೆ ಕಂಟಿನ್ಯೂ ಆದಾಗ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅವನು ಹಲವಾರು ಕಾರಣಗಳನ್ನ ಕೊಡ್ತಾನೆ. ಆವಾಗ ಆ ಕಾರಣಗಳನ್ನ, ಅವನ ಸಂದೇಹವನ್ನ ನಿವಾರಿಸಲಿಕ್ಕೆ ಭಗವಂತ ಭಗವದ್ಗೀತೆಯನ್ನ ಎಲ್ಲವನ್ನ ಸವಿಸ್ತಾರವಾಗಿ ಅವನಿಗೆ ಹೇಳ್ತಾನೆ. ಅದು ಏನು ಅನ್ನೋದನ್ನ ಇವತ್ತು ಮುಂದೆ ತಿಳ್ಕೊಳ್ಳಿಕ್ಕಿದ್ದೇವೆ. 18 ದಿವಸಗಳಲ್ಲಿ ಭಗವಂತನ ಪ್ರತಿಯೊಂದು, ಅವನಿಗೆ ಏನೇನು ಭಗವಂತ ಹೇಳಿದ್ದಾನೆ ಅದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮೊದಲ ಹೆಜ್ಜೆ ನಾವು ಇಡ್ಬೇಕಾಗತ್ತೆ. ಆ ರೀತಿಯಾಗಿ ಮೊದಲ ಹೆಜ್ಜೆಯನ್ನು ನಾವೆಲ್ಲ ಇಟ್ಟಿದ್ದೇವೆ ಇವತ್ತು. ಒಂದು ಆಧ್ಯಾತ್ಮಿಕ ಪ್ರಯಾಣಕ್ಕೆ, ಅತೀಂದ್ರಿಯತೆ ಅಂದ್ರೆ ಇದು ನಮ್ಮ ಇಂದ್ರಿಯಗಳ ಗ್ರಹಿಕೆಗಿಂತ ಮೀರಿದ್ದು. ಇದರ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವಂತಹದ್ದು ಭಗವದ್ಗೀತೆಯಿಂದ ಸಿಗುವಂತಹ ನಮಗೆ ಜ್ಞಾನ. ಅದರಿಂದ ಇದು ಒಂದು ಅತೀಂದ್ರಿಯ ಜ್ಞಾನ. ಅಂತಹ ಒಂದು ಅತೀಂದ್ರಿಯತೆಗೆ ನಮ್ಮ ಪ್ರಯಾಣ ಪ್ರಾರಂಭವಾಗಿದೆ. ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ. ಸೊ ಶಂಕರಾಚಾರ್ಯರು ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲಾ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀಕೃಷ್ಣ. ಅರ್ಜುನನು ಕರು, ಗೀತೆಯ ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಆ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವವರು. ಅದರಿಂದ ಈ ಆಸ್ತಿಕತೆ ಬೇಕು.
ಆಸ್ತಿಕ ಭಕ್ತರು ನಾವಾಗಿರಬೇಕು. ಆಗ ಮಾತ್ರ ಈ ನಂದನ ಮಗನ ಅಂದ್ರೆ ಈ ಉಪನಿಷತ್ ಅನ್ನುವಂತಹದ್ದು ನಂದನ ಮಗ ಭಗವಾನ್ ಕೃಷ್ಣ ಈ ಉಪನಿಷತ್ತಿನ ಹಾಲನ್ನ ಕರೆಯುವವನು. ಅವನು ಕರೆದಿರುವಂತಹ ಈ ಹಾಲನ್ನ ನಾವು ಸವಿಬೇಕು ಅಂದ್ರೆ ಆಸ್ತಿಕ ಬುದ್ಧಿ ಬೇಕು. ನಮ್ಮ ಮನಸ್ಸು ಅನ್ನುವಂಥದ್ದನ್ನ ಅಟ್ಲೀಸ್ಟ್ ನಾವು 18 ದಿವಸ ತಪ್ಪದೇ ಇಲ್ಲಿ ಕ್ಲಾಸಿಗೆ ನೀವು ಬಂದು ಸರಿಯಾಗಿ ಕೇಳ್ಕೊಳ್ಬೇಕು. ಯಾಕಂದ್ರೆ ಇದು ಒಂದು ನಿಮಗೆ ಒಂದು ಅಪಾರ್ಚುನಿಟಿ ಸಿಕ್ಕಿದೆ ಜೀವನದಲ್ಲಿ ಇದನ್ನ ತಿಳ್ಕೊಳ್ಳಿಕ್ಕೆ. ಅದರಿಂದ ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವವರು ಅನ್ನೋದನ್ನ ಹೇಳ್ತಾರೆ. ಸೊ 2-3 ಜನ ಅನ್ಮ್ಯೂಟ್ ಮಾಡಿ ನನ್ನ ಜೊತೆಗೆ ನಾವು ಒಂದು ಸಂಕಲ್ಪ ತೆಗೆದುಕೊಳ್ಳೋಣ. ಈ 18 ದಿವಸಗಳ ಭಗವದ್ಗೀತೆಯ ಏನು ನಮ್ಮ ಈ ಪ್ರವಾಸ ಏನಿದೆ, ಅತೀಂದ್ರಿಯತೆಯ ಪ್ರಯಾಣ, ಯಾವುದೇ ಒಂದು ತೊಂದರೆ ಇಲ್ಲದೆ ಅದು ಸರಿಯಾಗಿ ನಡ್ಕೊಂಡು ಹೋಗ್ಲಿ ಅನ್ನುವಂತಹದನ್ನ ಭಗವಂತನಲ್ಲಿ ಒಂದು ಸಂಕಲ್ಪದೊಂದಿಗೆ ನಾವು ಮುಂದುವರಿಯೋಣ. 2-3 ಜನ ನಾನು ಹೇಳ್ತೇನೆ, ರಿಪೀಟ್ ಮಾಡಿ ನನ್ನ ಜೊತೆಗೆ. ಹರೇ ಕೃಷ್ಣ. ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲಾ ಪ್ರಭುಪಾದರ ಆಶೀರ್ವಾದದಿಂದ ಪ್ರಭುಪಾದ ಅವರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಮ ಹರೇ ಹರೇ. ಧನ್ಯವಾದಗಳು. ಸೊ ಎಲ್ಲರೂ ಈಗ ನಾವು ಈಗ ಈ ಒಂದು ಸನ್ನಿವೇಶ ಇದೆ. ಯಾವ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನ ಹೇಳ್ದ, ಆ ಒಂದು ಸನ್ನಿವೇಶದಲ್ಲಿ ಏನಂದ್ರೆ 2 ಪಾಂಡವರು ಮತ್ತೆ ಕೌರವರು ಒಬ್ಬರ ಎದುರು ಇನ್ನೊಬ್ರು ನಿಂತಿರ್ತಾರೆ, ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರ್ತಾರೆ. ಅರ್ಜುನ ಏನ್ ಮಾಡ್ತಾನೆ, ಕೃಷ್ಣನು ಅರ್ಜುನನ ಸಾರಥಿಯಾಗಿರ್ತಾನೆ ಅಲ್ವಾ, ಪಾರ್ಥ ಸಾರಥಿ ಅಂತ ಕೃಷ್ಣನಿಗೆ ಒಂದು ಹೆಸರಿದೆ. ಸೊ ಅವನು ಆ ಪಾರ್ಥ ಸಾರಥಿ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, 2 ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು, ಯಾಕೆಂದ್ರೆ ನಾನು ಸೇನೆಯನ್ನ ಅವಲೋಕಿಸಬೇಕು, ಸೇನೆಯನ್ನ ನೋಡಬೇಕು. ಅದು ಕ್ಷತ್ರಿಯನಾದಂತಹ ರಾಜ ಅಥವಾ ಇವನು ಅಂದ್ರೆ ಯಾರು ಯುದ್ಧ ಭೂಮಿಯಲ್ಲಿದ್ದಾನೆ ಕ್ಷತ್ರಿಯ, ಅವನು ಮಾಡಬೇಕಾದಂತಹ ಕರ್ತವ್ಯ. ಅದರಿಂದ ಅರ್ಜುನ ಕೃಷ್ಣ ತೆಗೆದುಕೊಂಡು ಹೋಗಿ ರಥವನ್ನ ನಿಲ್ಲಿಸ್ತಾನೆ. ಆ ರೀತಿಯಾಗಿ ರಥವನ್ನ ನಿಲ್ಲಿಸಿದಾಗ ಅಂತಹ ಒಂದು ಸಮಯದಲ್ಲಿ ಸೈನ್ಯ ವೀಕ್ಷಣೆ ಆಗ್ತಾ ಇರುವಾಗ ಅಲ್ಲಿ 3 ಈ ಒಂದು ಕ್ಯಾರೆಕ್ಟರ್ಸ್ ಯಾವುದು ಅಂತ ನಾವು ನೋಡಬಹುದು. ಇಲ್ಲಿ ಒಂದು ಇವನು ಈ ಕಾರ್ನರ್ ಅಲ್ಲಿ ಮೇಲ್ಗಡೆ ಇರುವಂತವನು ಯಾರಿರ್ಬಹುದು, ಯಾರು ಹೇಳ್ತೀರಾ? ಧೃತರಾಷ್ಟ್ರ. ಸೊ ಮಧ್ಯದಲ್ಲಿ ಇರುವವನು ಅರ್ಜುನ. ಈ ಕೊನೆಯಲ್ಲಿ ಇರುವವನು ಯಾರಿರ್ಬಹುದು? ಇವನು ದುರ್ಯೋಧನ. ಯಾಕಂದ್ರೆ ಅವನು ಕೌರವ ಪಕ್ಷದ ಯುವರಾಜ. ಸೊ ಅವನೇ ಮುಂದೆ ರಾಜ್ಯ ಅನುಭವಿಸುವವನು. ಅಂದ್ರೆ ಕೌರವರು ಗೆದ್ರೆ ಅಲ್ವಾ, ಅದರಿಂದ ಅವನು ಕೌರವರ ಪಕ್ಷದ ಮುತ್ಸದ್ದಿ ರಾಜಕಾರಣಿ. ಯಾರು? ದುರ್ಯೋಧನ. ಈ ಕಡೆ ಅರ್ಜುನ ಸಾತ್ವಿಕ ಸ್ವಭಾವದವನು. ಆದರೆ ಧೃತರಾಷ್ಟ್ರ ಅವನ ಕಣ್ಣು ಕುರುಡು, ಅಷ್ಟೇ ಅಲ್ಲ ಅವನ ಮನಸ್ಸು ಕುರುಡೇ ಆಗಿತ್ತು. ಯಾಕೆ ಅಂತ ನೋಡಿದರೆ ನಾವು ಈ 3 ವ್ಯಕ್ತಿಗಳ ಅವರ ಪ್ರತಿಕ್ರಿಯೆಯನ್ನ ನೋಡೋಣ. ಮೊದಲನೆಯ ಶ್ಲೋಕದೊಂದಿಗೆ ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವೀಗ ಈ 1ನೇ ಅಧ್ಯಾಯದ ಈ ಶ್ಲೋಕದ ಮುಖಾಂತರ ಸ್ಟಾರ್ಟ್ ಮಾಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ
ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಸೊ ಇಲ್ಲಿ ಅವನು ಕೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರ ಮತ್ತೆ ಈ ಕುರುಕ್ಷೇತ್ರದಲ್ಲಿ, ಅದನ್ನ ಧರ್ಮಕ್ಷೇತ್ರ ಮತ್ತೆ ಕುರುಕ್ಷೇತ್ರ ಅಂತ ಕರೀತಾ ಇದ್ದಾನೆ. ಈ ಕುರುಕ್ಷೇತ್ರ ಎಲ್ಲಿ ಯುದ್ಧ ನಡೀತಾ ಇದೆ ಅದನ್ನ ಧರ್ಮಕ್ಷೇತ್ರ ಅಂತಲೂ ಕರೆಯಲಾಗತ್ತೆ. ಅಂತಹ ಧರ್ಮಕ್ಷೇತ್ರದಲ್ಲಿ ಸೇರಿರುವಂತಹ ಎಲ್ಲ ಘಟಾನುಘಟಿ, ಅದರಲ್ಲಿ ನನ್ನವರು ಮತ್ತೆ ಮಾಮಕಾಹ ಪಾಂಡವಾಶ್ಚೈವ, ನನ್ನವರು ಮತ್ತೆ ಪಾಂಡವರು ಏನ್ ಮಾಡ್ತಾ ಇದ್ದಾರೆ ಸಂಜಯ ಅಂತ ಅವನ ಹತ್ರ ಕೇಳ್ತಾ ಇದ್ದಾನೆ. ಸೊ ಅವನ ಉದ್ದೇಶ ಏನು ಈಗ ನಾವು ನೋಡ್ಲಿಕ್ಕೆ ಹೋದಾಗ, ಧೃತರಾಷ್ಟ್ರನ ಪ್ರತಿಕ್ರಿಯೆ ಆ ಒಂದು ಸನ್ನಿವೇಶಕ್ಕೆ ಏನಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ನೋಡ್ಬೋದು. ಇಲ್ಲಿ ಏನಿದೆ, ಏನ್ ನೋಡ್ತಾ ಇದ್ದೀರಾ? ಒಂದು ಮೇಲ್ಗಡೆ ಇಲ್ಲಿ ಹಾಲು ಮೊಟ್ಟೆ. ಇದು ಮೊಟ್ಟೆ ಅಲ್ಲ, ಇದು ರಸಗುಲ್ಲ. ರಸಗುಲ್ಲ, ಒಡೆದಿರೋ ಹಾಲಿನಿಂದ ಮಾಡಿರುವಂತಹ ರಸಗುಲ್ಲ. ಸೊ ಅವನ ಈ ಕುರುಕ್ಷೇತ್ರ ಅಂತ ಇದ್ದದಲ್ಲಿ ಅವನಿಗೇನ್ ಅನಿಸ್ತಾ ಇದೆ ಅಂದ್ರೆ, ಅಂತಹ ಒಂದು ಪವಿತ್ರ ಜಾಗದಲ್ಲಿ, ಧರ್ಮಕ್ಷೇತ್ರದಲ್ಲಿ, ಅದನ್ನ ಧರ್ಮಕ್ಷೇತ್ರ ಅಂತ ಅವನೇ ಕರೀತಾ ಇದ್ದಾನೆ. ಅಂತಹ ಒಂದು ಧರ್ಮಕ್ಷೇತ್ರದಲ್ಲಿ ಈ ಮಾಮಕಾಹ ಪಾಂಡವಾಹ, ನನ್ನವರು ಮತ್ತೆ ಪಾಂಡವರು, ಅಂದ್ರೆ ಪಾಂಡವರು ಅವನವರು ಅಲ್ವಾ, ಅವನದೇ ಸ್ವಂತ ತಮ್ಮನ ಮಕ್ಕಳು, ಅವರೂ ಸಹಿತ ಕುರುವಂಶಜರೇ. ಧೃತರಾಷ್ಟ್ರನಿಗೆ ಹೇಗೆ ಪಟ್ಟ ಸಿಕ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅವನ ಪಾಂಡು ರಾಜ್ಯವನ್ನ ಆಳ್ತಾ ಇದ್ದಾದ್ರೆ ಅವನು ಅಂದ್ರೆ ಅವನಿಗೆ ಸಾವು ಬರುತ್ತೆ, ಮಕ್ಕಳು ಚಿಕ್ಕವರಾಗಿರ್ತಾರೆ ಪಾಂಡವರು, ಅವನ ಮಕ್ಕಳು ಪಾಂಡುರಾಜನ ಮಕ್ಕಳು. ಆ ಕಡೆ ಆವಾಗ ಧೃತರಾಷ್ಟ್ರನಿಗೆ ಪಟ್ಟ ಕಟ್ತಾರೆ, ಕುರುಡನಿಗೆ. ಅಲ್ಲಿ ರಕ್ಷಣೆಗೋಸ್ಕರ ಭೀಷ್ಮಾಚಾರ್ಯರು ನಿಂತಿರ್ತಾರೆ. ಆದ್ರೆ ಇವನ ಐಡಿಯಾ ಏನು, ಅಲ್ಲಿ ದಾಯಾದಿ ಮಾತ್ಸರ್ಯವನ್ನ ತರ್ತಾನೆ ಅವನು. ಮಾಮಕಃ ಪಾಂಡವಾಹ, ಆ ಮಾತ್ಸರ್ಯ ಅಂದ್ರೆ ಈ ಒಳ್ಳೆಯ ಪವಿತ್ರವಾದಂತಹ ಈ ಪರಿಶುದ್ಧವಾದ ಹಾಲಿಗೆ ಹುಳಿ ಹಿಂಡದ ಹಾಗೆ ಆಯ್ತು. ಆ ರೀತಿಯಾಗಿ ಹುಳಿ ಹಿಂಡಿದ ಮೇಲೆ ಅವನಿಗೇನು, ಹಿಮ ಕುರುವತ್, ಅವನಿಗೆ ಒಂದು ಇದರಲ್ಲಿ ಕೇಳ್ತಾರೆ, ಏನ್ ಮಾಡ್ತಾ ಇದ್ದಾರೆ ಅವರು, ಎಲ್ಲ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರಾ, ಅವ್ರು ಗೆಲ್ತಾರಾ ಅಲ್ಲಿ ಅನ್ನುವಂತಹದ್ದು. ಅದರಿಂದ ತಾನಿಗೆ ರಸಗುಲ್ಲ ಸಿಗಬೇಕು, ತಾನು ಮತ್ತೆ ತನ್ನ ಮಕ್ಕಳು ಈ ರಾಜ್ಯವನ್ನ ಪಡೆಯಬೇಕು ಅನ್ನುವಂಥದ್ದು ಧೃತರಾಷ್ಟ್ರನ ಆಸೆ ಅದು ಒಂದು ಅವನ ರಿಯಾಕ್ಷನ್. ಆದ್ರೆ ನೆಕ್ಸ್ಟು ಇವನು ದುರ್ಯೋಧನ ಏನ್ ಮಾಡ್ತಾನೆ, ಅದೇ ಸಮಯದಲ್ಲಿ ಅವನು ದ್ರೋಣಾಚಾರ್ಯರ ಶಿಬಿರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಹೇಳ್ತಾನೆ, ಪಶ್ಚೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೋಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಸೊ ನನಗೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಒಬ್ರು ಅರ್ಥ ಓದಿ, ಎಲ್ರೂ ಓದ್ಬೋದು ಒಬ್ರಾದ್ಮೇಲೆ ಒಬ್ರು, ಬಟ್ ನೆಕ್ಸ್ಟ್ ಬರುವ ಶ್ಲೋಕಗಳಲ್ಲಿ. ಸೊ ಯಾರಾದ್ರೂ ಒಬ್ರು ಓದ್ತೀರಾ? ಓದಿ ಮಾತಾಜಿ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಇದು ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇರುವಂತಹದ್ದು. ಏನ್ ಹೇಳ್ತಾ ಇದ್ದಾನೆ ಅವನು, ನಿಮ್ಮ ಚತುರ ಶಿಷ್ಯನಾದ ದೃಪದ ಅಂದ್ರೆ ಅವನ ಮಗ ದೃಷ್ಟದ್ಯುಮ್ನ ಪಾಂಡವರ ಪಕ್ಷದ ಸೇನಾಧಿಪತಿ ಆಗಿರ್ತಾನೆ, ಕೌರವರ ಪಕ್ಷದ ಸೇನಾಪತಿ ಭೀಷ್ಮಾಚಾರ್ಯರಾಗಿರ್ತಾರೆ. ಈ ದೃಷ್ಟದ್ಯುಮ್ನಿಗೆ ಒಂದು ಕತೆ ಇದೆ. ಅವನು ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲಲಿಕ್ಕೆ. ಯಾಕೆ ಅಂದ್ರೆ ಈ ದ್ರೋಣಾಚಾರ್ಯರು ಮತ್ತೆ ದೃಪದ ಇಬ್ರು ಸಹಪಾಠಿಗಳು, ಗೆಳೆಯರು. ಆವಾಗ ಅವ್ರ ಗೆಳೆತನದಲ್ಲಿ ಅವ್ರು ಇದ್ ಮಾಡ್ತಾ ಇರುವಾಗ ದೃಪದ ಹೇಳಿರ್ತಾನೆ, ನೀವು ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಬೇಕಂದ್ರೆ ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ರಾಜ್ಯ ಕೊಡ್ತೇನೆ, ನಿಮ್ಗೆ ಸ್ವಲ್ಪ ಭೂಭಾಗ ಕೊಡ್ತೇನೆ ಅಂತ. ಸೊ ಅವ್ರು ಹಾಗೆ ಹೋಗ್ತಾರೆ ಒಂದ್ಸಲ ಅವನ ಹತ್ರ ಕೇಳಲಿಕ್ಕಾದ್ರೆ ಅವನು ಏನು ಕೊಡಲ್ಲ ಅಂತಾನೆ. ಆಗ ಅವರು ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಆ ದೃಪದನನ್ನ ಸೋಲಿಸಿ ಅವರು ರಾಜ್ಯವನ್ನ ಪಡಿತಾರೆ ಅಲ್ಲಿ. ಆಗ ದೃಪದನಿಗೆ ಕೋಪ ಬಂದು ಅವನೇನ್ ಮಾಡ್ತಾನೆ, ಯಜ್ಞ ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಪುತ್ರ ಬೇಕು ತನಗೆ ಅಂತ ಹೇಳಿ ದೃಷ್ಟದ್ಯುಮ್ನನ್ನ ಪಡೆದಿರ್ತಾನೆ. ಸೊ ಇಲ್ಲಿ ರಾಜಕೀಯ ಮುತ್ಸದ್ದಿ ದುರ್ಯೋಧನ ಏನ್ ಮಾಡ್ತಾನೆ, ಅವರ ಶಿಬಿರಕ್ಕೆ ಹೋಗಿ ಹೇಳ್ತಾನೆ, ನೋಡಿ ನಿಮ್ಮ ಚತುರ ಶಿಷ್ಯನಾದ, ಯಾಕೆಂದ್ರೆ ಅವರು ಅದೇ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಹತ್ರ ಅಂದ್ರೆ ವಿದ್ಯೆಯನ್ನ ಕಲ್ತಿರ್ತಾನೆ. ಅವರು ಅಲ್ಲಿ ಭೇದ ಭಾವ ಮಾಡೋದಿಲ್ಲ, ಅವನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ ಗೊತ್ತಿದ್ದು ಸಹಿತ. ಅದನ್ನ ಇಲ್ಲಿ ಅವನು ನೆನಪು ಮಾಡ್ತಾ ಇದ್ದಾನೆ. ಅಲ್ಲಿ ಹೋಗಿ ಅವನು ಹೇಳ್ತಾ ಇದ್ದಾನೆ, ನೋಡಿ
ನಿಮ್ಮ ಚತುರ ಶಿಷ್ಯ, ನೀವು ಅವನಿಗೆ ಅಷ್ಟೊಂದು ವಿದ್ಯೆ ಎಲ್ಲ ಹೇಳ್ಕೊಟ್ಟಿದ್ದೀರಲ್ಲ, ಈಗ ನೋಡಿ ಅವನೇ ವ್ಯೂಹ ರೂಪವಾಗಿ ರಚಿಸಿದ್ದಾನೆ. ಅವನು ಪಾಂಡವರ ಪಕ್ಷದ ಸೇನಾಧಿಪತಿಯಾಗಿದ್ದಾನೆ. ಅವನು ಆ ಪಾಂಡವ ಸೈನ್ಯವನ್ನ ನೀವು ನೋಡಿ ಅಂತ ಅವನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇವರೆಲ್ಲ ರೆಡಿ ಆಗಬೇಕು ಯುದ್ಧ ಮಾಡ್ಲಿಕ್ಕೆ ಅನ್ನುವಂತಹದ್ದು ಒಂದು ಕಾರಣ ಇರುತ್ತೆ. ಸೊ ಆಮೇಲೆ ಏನಾಗತ್ತೆ, ತಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾಥಂ ವಿನೋದ್ಯೋಚ್ಛೈ ಶಂಖಂ ದದ್ಮೌ ಪ್ರತಾಪವಾನ್. ನೆಕ್ಸ್ಟ್ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಅರ್ಥ ಬೇಗ ಬೇಗ ಓದಿ, ಲೇಟ್ ಆಗಿಬಿಡುತ್ತೆ. ಗುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಶ್ರವದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಭೀಷ್ಮಾಚಾರ್ಯರು ಕೌರವರ ಸೇನಾಧಿಪತಿ, ಅವರು ಶಂಖವನ್ನ ಊದ್ತಾರೆ. ಶಂಖ ಊದೋದಂದ್ರೆ ಏನು? ಯುದ್ಧ ಭೂಮಿಯಲ್ಲಿ ಶಂಖ ಊದಿದರೆ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಒಂದು ಸಂದೇಶವನ್ನ ಕಳಿಸ್ತಾರೆ. ಆ ರೀತಿಯಾಗಿ ಅವರು ಸಂದೇಶವನ್ನ ಕಳಿಸುವುದರಿಂದ ದುರ್ಯೋಧನನಿಗೆ ಬಹಳ ಖುಷಿ ಆಗತ್ತೆ. ಯಾಕೆ ಅಂದ್ರೆ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿದ್ದೇವೆ, ಭೀಷ್ಮಾಚಾರ್ಯರು ರೆಡಿ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಭೀಷ್ಮಾಚಾರ್ಯರು ನಿಮ್ಗೆ ಕೆಲವರಿಗೆ ಗೊತ್ತಿರಬಹುದು, ಅವರು ಯುದ್ಧ ಮಾಡ್ತಾರೆ ಆದ್ರೆ ತಾವನ್ನು ಪಾಂಡವರನ್ನ ಕೊಲ್ಲುವುದಿಲ್ಲ, ಪ್ರತಿನಿತ್ಯ 10,000 ಅವರ ಸೈನಿಕರನ್ನ ಕೊಲ್ತೇನೆ ಅನ್ನುವಂತಹ ಒಂದು ಭರವಸೆಯನ್ನು ಸಹಿತ ಅವರು ಕೊಟ್ಟಿರ್ತಾರೆ. ಅದ್ರ ಸಹಿತ ಅವರು ಯುದ್ಧಕ್ಕೆ ರೆಡಿ ಇದ್ದಾರೆ. ಎಲ್ಲರೂ ದುರ್ಯೋಧನ ಏನ್ ಮಾಡ್ತಾನೆ, ಓಕೆ ಎಲ್ಲ ಅವರಿಗೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದನ್ನು ಸಹಿತ ಅವನು ಅಲ್ಲಿ ಅಂದ್ರೆ ಗ್ಯಾರಂಟಿ ಮಾಡ್ಕೊಳ್ತಾನೆ. ಸೊ ಆ ರೀತಿಯಾಗಿ ಅವರು ಶಂಖ ಊದಿದ ಮೇಲೆ ಅವನಿಗೆ ಖುಷಿ ಆಗತ್ತೆ. ಯಾಕೆಂದ್ರೆ ಅವರು ಯುದ್ಧಕ್ಕೆ ರೆಡಿ ಇದ್ದಾರೆ ಅಂತ. ತತಃ ಶಂಕಾಶ್ಚ ಭೇರ್ಯಶ್ಚ ಪ್ರಣವಾನಕ ಗೋಮಖಾಹ ಸಹಸೈವಾಭ್ಯ ಹನ್ಯಂತ ಸಶಬ್ದ ಸ್ತುಮಲೋಭವತ್. ಹರೇ ಕೃಷ್ಣ. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ಎಲ್ಲರೂ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಜೋರಾಗಿ ಅವರು ಶಂಖ ಊದಿದ ತಡ ಡೋಲು, ತಮಟೆ, ಭೇರಿ, ಗೋಮುಖ ಹೀಗೆ ಬೇರೆ ಬೇರೆ ರೀತಿಯಾದಂತಹ ವಾದ್ಯಗಳನ್ನೆಲ್ಲ ಊದ್ತಾರೆ. ಅಂದ್ರೆ ಎಲ್ಲ ಅಂದ್ರೆ ಯುದ್ಧ ಅಂದ್ರೆ ಕ್ಷತ್ರಿಯರಿಗೆ ಅದು ಒಂಥರ ಹುಮ್ಮಸ್ಸು, ಯುದ್ಧ ಮಾಡಲೇಬೇಕು. ಯಾಕೆಂದ್ರೆ ಅವರು ಯುದ್ಧದಿಂದ ಹಿಂದೆ ಹೋಗ್ಲಿಕ್ಕೆ ಇಲ್ಲ. ಅದಕ್ಕಾಗಿ ಮುಂದೆ ಕೃಷ್ಣನು ಹೇಳ್ತಾನೆ ಅರ್ಜುನಿಗೆ, ಕ್ಷತ್ರಿಯನ ಕರ್ತವ್ಯ ಏನು? ಒಂದೇ ಯುದ್ಧ ಭೂಮಿಯಲ್ಲಿ ಅವರು ಗೆಲ್ಲಬೇಕು, ಇಲ್ಲ ಅಲ್ಲಿ ಸಾಯ್ಬೇಕು. ಇನ್ ಬಿಟ್ವೀನ್ ಇಲ್ಲ, ಸೋತು ಮನೆಗೆ ಹೋಗೋದು ಇಲ್ವೇ ಇಲ್ಲ ಕ್ಷತ್ರಿಯರಾದವರಿಗೆ. ಎರಡೇ ಅಂದ್ರೆ ಅದು ಅವರ ಕರ್ತವ್ಯ, ಅದು ಸಹಿತ. ಸೊ ಆ ರೀತಿಯಾಗಿ ಅವರು ಎಲ್ಲ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಈ ರೀತಿಯಾಗಿ ರಣಭೀಷಣ ಶಬ್ದ ಆಗತ್ತೆ. ಅದಾದ್ಮೇಲೆ ಪಾಂಡವರು ಸಹಿತ ತಮ್ಮ ರೆಡಿನೆಸ್ ಹೇಳ್ಬೇಕಲ್ವಾ. ಈಗ ಕೌರವರೇನು ರೆಡಿ ಇದ್ದಾರೆ, ಎಲ್ಲ ಆಗತ್ತೆ, ಎಲ್ಲ ಆಯ್ತು. ಈಗ ಎದುರು ಪಕ್ಷದವರು ಸಹಿತ ನಾವು ತಯಾರಿದ್ದೀವಿ ಅನ್ನುವಂಥದ್ದನ್ನು ಹೇಳ್ಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತತಶ್ವೇತೈರ್ಹಯೈರ್ಯುಕ್ತೈ ಮಹತಿ ಸ್ಯಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಹರೇ ಕೃಷ್ಣ. ಓದಿ, ಅರ್ಥ ಓದಿ ಬೇಗ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಲೌಕಿಕವಾದ ಶಂಖಗಳನ್ನು ಊದಿದರು. ಅಲೌಕಿಕವಾದ ಶಂಖವನ್ನ ಅಲೌಕಿಕವಾದ ಶಂಖಗಳನ್ನು ಊದಿದರು. ಲೌಕಿಕ ಅಂದ್ರೆ ನಾವು ಮಾಡೋದು, ಭಗವಂತ ಮಾಡೋದು ಅಲೌಕಿಕ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಈಗ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ, ಆ ರಥ ಅನ್ನುವಂತಹದ್ದು ಅಂತಿಂತ ರಥ ಅಲ್ಲ. ಆ ರಥವನ್ನ ಯಾರಿಗಾದ್ರೂ ಗೊತ್ತಿದ್ಯಾ? ಆ ರಥವನ್ನ ಯಾರು ಕೊಟ್ಟಿರ್ತಾರೆ ಅವರಿಗೆ? ಆ ರಥವನ್ನ ಅಗ್ನಿದೇವ ಕೊಟ್ಟಿರ್ತಾನೆ. ಓಕೆ, ಅಗ್ನಿಯಿಂದ ಪಡೆದಿರುವಂತಹ ರಥ ಅದು ಸಾಮಾನ್ಯ ರಥ ಅಲ್ಲ. ಅದರಲ್ಲಿ ಯಾರು ಕುಳಿತಿದ್ದಾರೆ? ಮಾಧವ. ಮಹಾರಥದಲ್ಲಿ ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರದದ್ಮತುಃ. ಮಾಧವ ಅಂದ್ರೆ ಶ್ರೀಕೃಷ್ಣ ಸ್ವತಃ ಅಲ್ಲಿ ಕುಳಿತಿದ್ದಾನೆ. ಅವನು ಮತ್ತೆ ಅಲ್ಲಿ ಬಿಳಿಯ ಕುದುರೆಗಳಿಂದ ಕಟ್ಟಿರುವಂತಹ ರಥ, ಅಲ್ಲಿ ಅವರು ತಮ್ಮ ಶಂಖಗಳನ್ನ ಊದ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು
ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಸೊ ಕೃಷ್ಣನ ಶಂಖದ ಹೆಸರೇನು? ಪಾಂಚಜನ್ಯ. ಅರ್ಜುನ ಅರ್ಜುನ ಊದಿರುವಂತಹ ಶಂಖದ ಹೆಸರು ದೇವದತ್ತ. ಹಾಗೆ ವೃಕೋದರ ಅಂದ್ರೆ ಯಾರು? ಭೀಮ. ಪೌಂಡ್ರ ಎನ್ನುವಂತ ಶಂಖ. ಈ ರೀತಿಯಾಗಿ ಭಗವಂತ ಸಹಿತ ಶಂಖ ಊದ್ತಾನೆ, ಅರ್ಜುನ ಶಂಖ ಊದ್ತಾನೆ, ಭೀಮನು ಶಂಖ ಊದ್ತಾನೆ, ಮತ್ತೆ ಧರ್ಮರಾಜ ಎಲ್ಲರೂ ಬೇರೆ ಬೇರೆಯವರು ಎಲ್ಲ ಪಾಂಡವರ ಪಕ್ಷದಲ್ಲಿಯೂ ಶಂಖವನ್ನ ಊದ್ತಾರೆ. ಆದ್ರೆ ನಮಗೆ ಮುಖ್ಯವಾಗಿ ಇದು ಊತ್ತಿದ್ರೆ ಸಾಕು. ಸಘೋಷೋಧಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯತ್ ನಾದಯನ್. ಹರೇ ಕೃಷ್ಣ. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಸೊ ಈಗ ನೋಡಿ, ಅವರು ಅಷ್ಟು ಜೋರಾಗಿ ಎಲ್ಲ ಹೊಡ್ಕೊಂಡ್ರು. ಆದ್ರೆ ಇಲ್ಲಿ ಭಗವಂತನ ಶಂಖ, ಭಗವಂತ ಓದಿರುವಂತ ಶಂಖದ ನಾದ, ಮತ್ತೆ ಅರ್ಜುನ ಪಾಂಡವರು ಓದಿರುವಂತ ಶಂಖದ ನಾದದಿಂದ ಏನಾಯಿತು? ಅದು ನಭಶ್ಚ ಪೃಥ್ವೀಂ ಚೈವ ಅಂದ್ರೆ ಆ ಭೂಮಿ ಆಕಾಶಗಳಲ್ಲಿ ಪ್ರತಿಧ್ವನಿ ಮಾಡಿತು ಆ ಶಂಖದ ಒಂದು ಶಬ್ದ. ಆ ರೀತಿಯಾದಂತಹ ಶಬ್ದದಿಂದ ಏನಾಯಿತು? ಕೌರವರಿಗೆ ಭಯ ಉಂಟಾಯಿತು. ಅಲ್ಲಿ ಅವರಿಗೆ ಗೊತ್ತಾಯಿತು, ಇದು ಅಲ್ಲಿಗೆ ಅವರಿಗೆ ಸೋಲಿನ ರುಚಿ ಸಿಕ್ತು ಅವರಿಗೆ. ಅಂದ್ರೆ ಅವರ ಹೃದಯಗಳು ಚೂರು ಚೂರಾಯಿತು. ಅಷ್ಟು ಅವರು ಮಾಡಿರುವ ಶಬ್ದ ಏನೂ ಇಲ್ಲ ಇಂತಹ ಒಂದು ದಿವ್ಯ ಶಂಖದ ಶಬ್ದದ ಎದುರುಗಡೆ. ಅದರಿಂದ ಅಂತಹ ಶಬ್ದದಿಂದ ಅವರ ಹೃದಯ ಅಂದ್ರೆ ಚೂರು ಚೂರಾಗತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು. ಈಗ ಪಾಂಡವರು ಮಹಾಭಾರತ ಯುದ್ಧವನ್ನ ಗೆದ್ದಿರ್ತಾರೆ ಅಲ್ವಾ? ಅವರು ಗೆಲ್ಲಿಕ್ಕೆ ಕಾರಣ ಏನು? ಈ 9 ಕಾರಣಗಳನ್ನ ನಾವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ, ಅವರು ಯುದ್ಧ ಮಾಡ್ತಾ ಇರುವಂತಹ ಜಾಗ ಯಾವುದು? ಧರ್ಮಕ್ಷೇತ್ರ. ಇಲ್ಲಿ ಋಷಿ ಮುನಿಗಳು, ದೇವತೆಗಳು ಸಹಿತ ಬಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರಂತೆ. ಅಂತಹ ಪುಣ್ಯಕ್ಷೇತ್ರ ಅದು ಧರ್ಮಕ್ಷೇತ್ರ. ಮತ್ತೆ ರಥದ ಬಗ್ಗೆ ನಾವು ತಿಳ್ಕೊಂಡ್ವಿ, ಅಗ್ನಿಯಿಂದ ಪಡೆದಂತಹ ರಥ. ಅಷ್ಟೇ ಅಲ್ಲ, ಈ ರಥದ ಮೇಲೆ ಯಾರು ಕುಳಿತಿರ್ತಾರೆ? ಆಂಜನೇಯ, ಕಪಿಧ್ವಜ ಅಂದ್ರೆ ಧ್ವಜ ರೂಪದಲ್ಲಿ ಹನುಮಂತ ಕುಳಿತಿರ್ತಾನೆ. ಮಾಧವ ಕುಳಿತಿರುವಂತದ್ದು ಹೌದು. ಶಂಖನಾದ, ಅವರು ಮಾಡಿರುವಂತಹ ದಿವ್ಯ ಶಂಖ, ಅದರ ನಾದ ಸಹಿತ ಪಾಂಡವರ ಗೆಲುವಿಗೆ ಕಾರಣ. ಅಷ್ಟೇ ಅಲ್ಲ, ಅರ್ಜುನ್ ಹತ್ರ ಗಾಂಡೀವ ಇರುತ್ತೆ, ಪಾಶುಪತಾಸ್ತ್ರ ಇರುತ್ತೆ. ಶಿವನಿಂದ ಪಡೆದಂತಹ ಪಾಶುಪತಾಸ್ತ್ರ ಅರ್ಜುನ್ ಹತ್ರ ಇರುತ್ತೆ. ತ್ಯಕ್ತ ಜೀವಿತ, ಇನ್ನೊಂದು ಕಾರಣ. ತ್ಯಕ್ತ ಜೀವಿತ ಅಂದ್ರೆ ಅವನು ನಿದ್ರೆಯನ್ನು ಸಹಿತ ಗೆದ್ದಿದ್ದಾನೆ, ಯಾವುದಕ್ಕೂ ಅಂಟುಕೊಂಡಿರುವುದಿಲ್ಲ, ತ್ಯಜಿಸಲಿಕ್ಕೆ ಸದಾ ರೆಡಿಯಾಗಿರ್ತಾನೆ ತನ್ನ ಕರ್ತವ್ಯ. ಅವ ಅಷ್ಟೇ ಅಲ್ಲ, ಭಗವಂತ ಕೃಷ್ಣನೂ ಹೌದು. ಕೃಷ್ಣನೂ ಸಹಿತ ವೃಂದಾವನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊರಟ ಮೇಲೆ ಮತ್ತೆ ತಿರ್ಗಾ ಅಲ್ಲಿ ಬರುವುದೇ ಇಲ್ಲ. ವೃಂದಾವನದಿಂದ ಮಥುರೆಗೆ ಹೋದ್ಮೇಲೆ ಮತ್ತೆ ಅವನು ವೃಂದಾವನಕ್ಕೆ ಹೋಗುವುದೇ ಇಲ್ಲ, ಯಾಕಂದ್ರೆ ಅವನು ಕರ್ತವ್ಯದಲ್ಲಿ ಇದ್ದಾನೆ. ತ್ಯಕ್ತ ಜೀವಿತ. ಮತ್ತೆ ಅವರು ಯುದ್ಧ ಮಾಡ್ತಾ ಇರುವಂತಹ ದಿವಸ, ಯುದ್ಧ ಶುರುವಾಗಿರುವಂತಹ ದಿವಸ ಮೋಕ್ಷದ ಏಕಾದಶಿ. ಅಲ್ಲಿ ಭಾಗ್ಯಲಕ್ಷ್ಮಿ ಇರ್ತಾಳೆ. ಭಾಗ್ಯಲಕ್ಷ್ಮಿ ಯಾವಾಗಲೂ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಭಾಗ್ಯಲಕ್ಷ್ಮಿ ಇದ್ದೇ ಇರ್ತಾಳೆ ಅವನ ಜೊತೆಗೆ. ಅದರಿಂದ ಮತ್ತೆ ಸ್ವತಃ ಭಗವಂತ ಋಷಿಕೇಶ, ಎಲ್ಲ ಇಂದ್ರಿಯಗಳ ಒಡೆಯ ಕೃಷ್ಣ ಅಲ್ಲಿದ್ದಾನೆ. ಸೊ ಈ 9 ಕಾರಣಗಳು, ಚಿಹ್ನೆಗಳು ಪಾಂಡವರ ಯುದ್ಧದ ಅಂದ್ರೆ ಗೆಲುವನ್ನ ಸೂಚಿಸುವಂತಹದ್ದು. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯುದ್ಧೋ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಹರೇ ಕೃಷ್ಣ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆಯೂ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಅರ್ಜುನ ಹೇಳ್ತಾ ಇದ್ದಾನೆ, ಅಚ್ಯುತ, ಚ್ಯುತಿ ಇಲ್ಲದವನು ಅಂತ ಕೃಷ್ಣನಿಗೆ ಅಚ್ಯುತ ಅಂತ ಕರೀತಾನೆ. ಸೊ ಈಗ ಅವರು 2 ಸೈನ್ಯವನ್ನ ನಾವು ನೋಡ್ಬೇಕು, ಯಾರೊಡನೆ ಯಾರ ಜೊತೆಗೆ ನಾವು ಯುದ್ಧ ಮಾಡ್ತೀವೋ ಅದನ್ನು ನಾವು ನೋಡ್ಬೇಕಾದ್ರಿಂದ ಅಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗುವಂತೆ 2 ಸೈನ್ಯದ ಮಧ್ಯದಲ್ಲಿ ತನ್ನ ರಥವನ್ನ ನಿಲ್ಲಿಸು ಅಂತ ಹೇಳ್ತಾನೆ. ಆ ರೀತಿ ರಥವನ್ನ ನಿಲ್ಲಿಸಿದ ಮೇಲೆ ಅವನು ಅಲ್ಲಿ ಹೋಗಿ ಯುದ್ಧ ಮಾಡಲಿಕ್ಕೆ ಕಾರಣ ಆಗೋದಿಲ್ಲ. 1.28 ಶ್ಲೋಕದಲ್ಲಿ ಹೇಳ್ತಾನೆ,
ಸಹಾನುಭೂತಿ ಇದೆ ನನಗೆ. ನನಗಿಂತ ಚಿಕ್ಕವರಿದ್ದಾರೆ, ನನಗಿಂತ ದೊಡ್ಡವರು ಇದ್ದಾರೆ ಅಲ್ಲಿ, ಅವರನ್ನೆಲ್ಲ ನಾನು ಕೊಲ್ಲಬೇಕಾ? ಅದರಿಂದ ನಾನು ಪಾಪ ಕಟ್ಕೋಬೇಕಾ? ಸಂತೋಷವಿಲ್ಲ. ಎಲ್ಲರನ್ನ ಕೊಂದು ನಾನು ಯಾಕೆ ರಾಜ್ಯವನ್ನ ಗೆಲ್ಲಬೇಕು? ಅವ್ರು ಯಾರು ಇಲ್ಲದೆ ಇದ್ಮೇಲೆ ನಾನು ಈ ರಾಜ್ಯವನ್ನ ಅನುಭವಿಸಿ ಏನ್ ಮಾಡ್ಲಿಕ್ಕಿದೆ? ನನಗೆ ಸಂತೋಷ ಇಲ್ಲ. ಮತ್ತೆ ಗುರು ಹತ್ಯೆ ಇದೆ, ಪಿತೃಹತ್ಯೆ ಇದೆ, ಮಾತೃಹತ್ಯೆ ಇದೆ. ಅಲ್ಲಿ ನಾನು ಎಲ್ಲದಕ್ಕೂ ಪಾಪ, ಇದರಿಂದ ನನಗೆ ಪಾಪ ಅಂಟ್ಕೊಳ್ಳತ್ತೆ. ನೋಡಿ, ಇದು ಅರ್ಜುನನ ಪ್ರತಿಕ್ರಿಯೆ. ನಾವು ಆಲ್ರೆಡಿ ಹಿಂದೆ ಧೃತರಾಷ್ಟ್ರನ ಪ್ರತಿಕ್ರಿಯೆಯನ್ನ ನೋಡಿದ್ವಿ, ದುರ್ಯೋಧನನ ಪ್ರತಿಕ್ರಿಯೆಯನ್ನ ನೋಡಿದ್ವಿ. ಆದರೆ ಅರ್ಜುನ ಸಾತ್ವಿಕವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ನನಗೆ ಸಹಾನುಭೂತಿ ಇದೆ, ನಾನು ಅವ್ರ ಜೊತೆ ಯುದ್ಧ ಮಾಡಲ್ಲ. ನನಗೆ ಎಲ್ಲಿಂದ ಸಂತೋಷ ಸಿಗತ್ತೆ? ಎಲ್ಲರನ್ನ ಕೊಂದ್ಕೊಂಡು ನಾನು ಯಾಕೆ ರಾಜ್ಯವನ್ನು ಅನುಭವಿಸ್ಬೇಕು? ನನಗೆ ಸಂತೋಷನೂ ಇಲ್ಲ, ಅದರಿಂದ ನಾನು ಯುದ್ಧ ಮಾಡಲ್ಲ. ಅಷ್ಟೇ ಅಲ್ಲ, ನನಗೆ ಗುರು ಹತ್ಯೆ, ಬ್ರಹ್ಮಹತ್ಯೆ, ಬೇರೆ ಬೇರೆ ರೀತಿಯಾದಂತಹ ಪಾಪಗಳನ್ನ ನಾನು ಹೊತ್ಕೊಳ್ಬೇಕಾಗತ್ತೆ ಎಲ್ಲರನ್ನ ಕೊಂದು, ಅದರಿಂದ ನಾನು ಯುದ್ಧ ಮಾಡಲ್ಲ. ಆಮೇಲೆ ಹೇಳ್ತಾರೆ, ಕುಟುಂಬ ಸಂಪ್ರದಾಯಗಳು ನಾಶವಾಗತ್ತೆ. ಯಾಕೆ? ಹಿರಿತಲೆಯನ್ನ ಯುದ್ಧದಲ್ಲಿ ನಾನು ಕೊಂದ್ಬಿಟ್ರೆ ಅವರ ಕುಟುಂಬದಲ್ಲಿರುವಂತಹ ಚಿಕ್ಕ ಮಕ್ಕಳಾಗ್ಲಿ ಅಥವಾ ಸ್ತ್ರೀಯರಾಗ್ಲಿ ಯಾರಿಗೂ ಒಬ್ರು ಅವರನ್ನು ಅಂದ್ರೆ ಅವರ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಅವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ದೊಡ್ಡವರು ಯಾರು ಇರುವುದಿಲ್ವಲ್ಲ. ಸ್ತ್ರೀಯರು ವ್ಯಭಿಚಾರಿಣಿಗಳಾಗಬಹುದು, ಮಕ್ಕಳು ಅಧರ್ಮಿಗಳಾಗಬಹುದು. ಅದರಿಂದ ಆ ಕುಟುಂಬ ಸಂಪ್ರದಾಯ ಅನ್ನುವಂತಹದ್ದು ನಾಶವಾಗುತ್ತೆ. ಅದಕ್ಕೆ ನಾನು ಕಾರಣ ಆಗ್ತೇನೆ, ಆದ್ರಿಂದ ನಾನು ಯುದ್ಧ ಮಾಡೋದಿಲ್ಲ. ಅದಾದ್ಮೇಲೆ ಹೇಳ್ತಾನೆ, ಈಗ ಎಲ್ಲಾ ರೀತಿಯಾಗಿ ಗೊಂದಲದಲ್ಲಿ ನಾನಿದ್ದೇನೆ, ನನಗೆ ಏನು ಮಾಡ್ಬೇಕು ಅನ್ನುವಂಥದ್ದೇ ತೋಚ್ತಾ ಇಲ್ಲ, ನನಗೆ ಈಗ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಈ 5 ಕಾರಣಗಳನ್ನ ಅವನು ಕೊಡ್ತಾನೆ. 5 ಕಾರಣಗಳನ್ನ ಕೊಟ್ಟು ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳ್ತಾನೆ. ದೃಷ್ಟ್ವೇ, ಅದಕ್ಕೆ ನೋಡ್ಬೋದು, 1ನೇದಾಗಿ ದೃಷ್ಟ್ವೇವಂ ಸಜನಂ ಕೃಷ್ಣ ಜುಯುಸ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಸೊ ಅವನಿಗೆ ಆತರ ಆಗ್ತಾ ಇದೆ, ಅವಯವಗಳು ಕಪ್ಪಿಸ್ತಾ ಇದೆ, ಇಡೀ ಬಾಡಿ ಶೇಕ್ ಆಗ್ತಾ ಇದೆ, ಮತ್ತೆ ಬಾಯಿ ಒಣಗ್ತಾ ಇದೆ. ಇವರನ್ನೆಲ್ಲ ನೋಡಿ ನಾನು ಹೇಗೆ ಯುದ್ಧ ಮಾಡ್ಲಿ ಅನ್ನುವಂಥದ್ದನ್ನು, ಸಹಾನುಭೂತಿಯ ಬಗ್ಗೆ ಅವನು ಹೇಳ್ತಾ ಇರುವಂತಹದ್ದು. ಆಮೇಲೆ ಹೇಳ್ತಾನೆ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ. ಎಲ್ಲರೂ ಓದಿ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತವು ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಸೊ ಈ ಬಂಧುಗಳನ್ನ ಕೊಂದ್ಬಿಟ್ಟು ನನಗೆ ಎಲ್ಲಿಂದ ಸಂತೋಷ ಇದೆ? ಅದರಿಂದ ಇದು ಯಾಕೆ ನಾನು ಯುದ್ಧ ಮಾಡಬೇಕು? ಅದರಿಂದ ನಾನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈ ತಾನಾ ತಥಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾನು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಅದರಿಂದ ಎಲ್ಲಿಂದ ನಮಗೆ ಸಂತೋಷ ಸುಖ ಸಿಗತ್ತೆ ಅನ್ನುವಂಥದ್ರ ಬಗ್ಗೆ ಅವನು ಹೇಳ್ತಾನೆ. ಇಂತಹ ಆಕ್ರಮಣಕಾರರನ್ನ ಕೊಂದರೆ ನಮಗೆ ಪಾಪ ಸಿಗತ್ತೆ. ಇವರ ಜೊತೆ ಯುದ್ಧ ಮಾಡಿ ಇವರನ್ನ ಕೊಂದರೆ ನಮಗೆ ಪಾಪ ಸಿಗತ್ತೆ. ಅದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾನು ಕೊಲ್ಲಬಾರದು ಅವರನ್ನ. ಅದರಿಂದ ಕೃಷ್ಣ ಹತ್ರ ಕೇಳ್ತಾನೆ, ನನ್ನ ಬಂಧುಗಳನ್ನೇ ನಾನು ಕೊಂದ್ಬಿಟ್ಟು ಹೇಗೆ ನಾನು ಸುಖವಾಗಿರಬಹುದು ಅನ್ನುವಂಥದ್ದು. ಉತ್ಸನ್ನ ಕುಲ ಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಜನರನ್ನು ಪಾಲಿಸುವ ಜನಾರ್ದನ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ.
ಸೊ ಗುರು ಶಿಷ್ಯ ಪರಂಪರೆಯಲ್ಲಿ ಶಾಸ್ತ್ರದ ಮುಖಾಂತರ, ಗುರುಗಳ ಮುಖಾಂತರ ಅವನು ಏನು ತಿಳ್ಕೊಂಡಿದ್ದಾನೆ ಅಂದ್ರೆ, ಯಾರು ಕುಟುಂಬ ಸಂಪ್ರದಾಯವನ್ನ ನಾಶ ಮಾಡ್ತಾರೆ ಅವರಿಗೆ ಖಂಡಿತವಾಗಿಯೂ ನರಕ ಸೇರ್ತಾರೆ. ಅದು ಕರ್ಮಕಾಂಡ, ಕರ್ಮದಲ್ಲಿ ಅವರು ಖಂಡಿತವಾಗಿಯೂ ನರಕ ಸೇರ್ತಾರೆ. ಆದ್ರೆ ನಾನು ಇಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀನಲ್ಲ, ನನಗೆ ಯಾಕೆ, ನಾನು ಅದರಿಂದ ಯುದ್ಧ ಮಾಡುವುದಿಲ್ಲ, ನನಗೆ ನರಕಕ್ಕೆ ಹೋಗೋದು ಬೇಡ, ನಾನು ಯುದ್ಧ ಮಾಡುವುದಿಲ್ಲ ಅನ್ನೋದನ್ನ ಹೇಳ್ತಾನೆ ಅವನು. ನಚೈತದ್ವಿದ್ಮ ಕತರನ್ನೋ ನಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಸ್ ತೇವ ಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಅವನಿಗೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಇಲ್ಲೇ ಆಗ್ತಾ ಇಲ್ಲ. ಯಾಕೆಂದ್ರೆ ಧೃತರಾಷ್ಟ್ರನ ಮಕ್ಕಳನ್ನ ಕೊಂದರೆ ಅವರನ್ನ ಕೊಂದು ನಾವ್ ಯಾಕೆ ಬದುಕಬೇಕು, ಅವರೂ ಇರಬೇಕು ನಾವು ಇರಬೇಕು ಅನ್ನುವಂಥದ್ದು ಅರ್ಜುನನ ವಾದ. ಇದು ಅದರಿಂದ ಅವನು ಇಲ್ಲಿ ಕೇಳ್ತಾ ಇದ್ದಾನೆ, ಅವರನ್ನ ಕೊಂದು ಈ ರಣರಂಗದಲ್ಲಿ ಅವರೆಲ್ಲ ಆದ್ರೆ ನನ್ನ ಮುಂದೆ ನಿಂತಿದ್ದಾರಲ್ಲ, ಈಗ ಅವನಿಗೇನು ಕ್ಷತ್ರಿಯ, ಯುದ್ಧ ಮಾಡಬೇಕು ಅಂದ್ರೆ ಅವರನ್ನು ಕೊಲ್ಲೇಬೇಕು ಅವನು. ಆದ್ರೆ ಅವರನ್ನ ಕೊಂದ್ರೆ ನನಗೇನು ಪ್ರಯೋಜನ ಇದೆ ಅಂದ್ರೆ, ಯಾಕೆ ನಾನು ಅವರನ್ನ ಕೊಲ್ಲಬೇಕು ಅನ್ನುವಂಥದ್ದನ್ನ ಅವನು ಕೇಳ್ತಾನೆ. ನಾನು ಈ ರಾಜ್ಯವನ್ನ ಹೇಗೆ ಅನುಭವಿಸುವುದು ಅವರನ್ನ ಕೊಂದು ಅನ್ನುವಂಥದ್ದನ್ನ ನಿರ್ಣಯ, ಅದರಿಂದ ಅವನಿಗೆ ಯುದ್ಧ ಮಾಡಬೇಕೋ ಬೇಡವೋ ಅನ್ನುವಂಥದ್ದು ಆಗೋದಿಲ್ಲ. ಈ ರೀತಿಯಾಗಿ ಅವನು 5 ಕಾರಣಗಳನ್ನ ಕೊಟ್ಟು ಏನ್ ಮಾಡ್ತಾನೆ, ಯುದ್ಧ ಮಾಡುವುದಿಲ್ಲ ಅಂತ ಕೃಷ್ಣನಿಗೆ ಹೇಳ್ತಾನೆ. ಇವತ್ತಿಗೆ ಮೊದಲನೇ ಅಧ್ಯಾಯದ ಒಂದು ಸಂಕ್ಷಿಪ್ತ ವಿವರಣೆ ಇಲ್ಲಿಗೆ ಮುಗಿಯತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಮೊದಲು ನೋಡಿದ್ದೇನೆಂದ್ರೆ, ಕಿಮ ಕುರ್ವತ ಸಂಜಯ ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಯಾರ ಹತ್ರ ಕೇಳ್ತಾನೆ? ಸಂಜಯನ ಹತ್ರ ಕೇಳ್ತಾನೆ. ಆಮೇಲೆ ದುರ್ಯೋಧನ ಹೋಗ್ತಾನೆ, ದ್ರೋಣಾಚಾರ್ಯನ ಭೇಟಿಯಾಗಿ ಹೇಳ್ತಾನೆ ಹೇಗಿದ್ದಾರೆ ನೋಡಿ ಅಂದ್ರೆ ಧೃಷ್ಟದ್ಯುಮ್ನನ ಬಗ್ಗೆ ಹೇಳ್ತಾನೆ. ಶಂಖಗಳನ್ನ ಊದ್ತಾರೆ. ಆಮೇಲೆ ಅರ್ಜುನ ನೋಡ್ತಾನೆ ಎಲ್ಲವನ್ನ. ಅವನು ಹೇಳ್ತಾನೆ, ನನ್ನ ಅವಯವಗಳು ಕಂಪಿಸ್ತಾ ಇದೆ, ನನ್ನ ಗಾಂಡೀವ ಜಾರ್ತಾ ಇದೆ, ನನ್ನ ಬಾಯಿ ಒಣಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾನೆ, ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ 5 ಕಾರಣಗಳನ್ನ ಅವನು ಕೊಡ್ತಾನೆ. 5 ಕಾರಣಗಳನ್ನ ಕೊಟ್ಟು ನಾನು ಯುದ್ಧ ಮಾಡೋದಿಲ್ಲ ಅನ್ನೋದನ್ನ ಹೇಳ್ತಾನೆ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ಸಂಕ್ಷಿಪ್ತವಾಗಿ ಇಲ್ಲಿಗೆ ಮುಗಿತಾ ಇದೆ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಾಳೆ ಸೇಮ್ ಟೈಮ್ ಅಗೇನ್, ನಾಳೆ ಭಗವಂತ ಈ 5 ಕಾರಣಗಳಿಗೆ ಉತ್ತರವನ್ನ ಕೊಡ್ತಾನೆ. ಆ ಅಧ್ಯಾಯವನ್ನು ನಾವು ಗೀತಾ ಸಾರ ಸಂಗ್ರಹ ಅಂತ ಹೇಳ್ತೇವೆ. ಓಕೆ, ಅಟೆಂಡೆನ್ಸ್ ಇದೆಯಾ ಪ್ರಭುಜಿ? ಹರೇ ಕೃಷ್ಣ ಪ್ರಭು. ಅಟೆಂಡೆನ್ಸ್ ಲಿಂಕ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಸರ್. ಹಾಕ್ಬೇಕು, ಕೇಳ್ಕೊಂಡು ತಗೊಳ್ತೀರಾ? ಹಾಕ್ಬೇಕಾಗಿತ್ತು ಮೊದ್ಲೇನೆ. ಇವ್ರ ಹತ್ರ ಕೇಳಿ, ಜ್ಯೋತಿಲಕ್ಷ್ಮಿ ಮಾತಾಜಿ ಹತ್ರ ಕೇಳಿ. ಸರಿ ಪ್ರಭುಜಿ, ಸರಿ. ಬೇಗ ಕೇಳಿ ಹಾಕಿ. ಓಕೆ ಓಕೆ. ಮತ್ತೆ ಹರೇ ಕೃಷ್ಣ, ಬೇರೆ ನಿಮ್ಗೇನಾದ್ರೂ ಪ್ರಶ್ನೆಗಳಿದೆಯಾ ಯಾರಿಗಾದ್ರೂ ಇಲ್ಲಿ? ಕುಟುಂಬ ಸಂಪ್ರದಾಯ ಅಂದರೆ ಹ್ಮ್ ಕೇವಲ ಇಷ್ಟೇಯಾ? ಕುಟುಂಬ ಸಂಪ್ರದಾಯ ಅಂದ್ರೆ ಅರ್ಜುನನ ಪ್ರಕಾರ ಯುದ್ಧದಲ್ಲಿ ಹೋರಾಡುವ ವ್ಯಕ್ತಿಗಳನ್ನು ಕೊಂದರೆ ಅದು ಕುಟುಂಬ ಸಂಪ್ರದಾಯವನ್ನು ನಾಶ ಮಾಡುತ್ತದೆ. ಅರ್ಜುನ ಕುಟುಂಬ ಸಂಪ್ರದಾಯ ಅಂದ್ರೆ ಈ ಕುಟುಂಬ ಅಂದ್ರೆ ಈಗ ಈಗ ಕುಟುಂಬದಲ್ಲಿ ಹಿರಿಯರಿದ್ದಾರೆ, ಅಲ್ಲೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಕೆಲವರೆಲ್ಲ. ಅವರನ್ನ ಕೊಂದ್ರೆ ಏನಾಗತ್ತೆ, ಕುಟುಂಬಕ್ಕೆ ಒಂದು ಹಿರಿ ತಲೆ ಅನ್ನೋದು ಇರುವುದಿಲ್ಲ. ಅಂದ್ರೆ ಒಂದು ಕುಟುಂಬದಲ್ಲಿ ನಡೆಸ್ಕೊಂಡು ಹೋಗುವಂತಹವರೇ ಒಬ್ರು ಇಲ್ಲದೆ ಇದ್ಮೇಲೆ ಆ ಕುಟುಂಬದ ಕತೆ ಏನಾಗತ್ತೆ? ಅವ್ರೇನಾದ್ರೂ ಆಚರಣೆಯನ್ನ ಮಾಡ್ತಾರ? ಮುಂದೆ ಯಾರಿದ್ದಾರೆ ಅವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ? ಅವರು ಅಧರ್ಮಿಗಳಾಗ್ತಾರೆ ಅನ್ನುವಂತಹ ಒಂದು ಆಲೋಚನೆ ಅವನಿಗೆ ಬರುತ್ತೆ. ಅಂದ್ರೆ ಅವರು ಸಂಪ್ರದಾಯವನ್ನ ನಡೆಸ್ಕೊಂಡು ಹೋಗುವುದಿಲ್ಲ ಅನ್ನುವಂಥದ್ದು. ಸೊ ಆ ಸಂಪ್ರದಾಯ ನಾಶವಾಗತ್ತಲ್ಲ, ಅದಕ್ಕೆ ನಾನು ಕಾರಣ ಆಗ್ತೀನಲ್ಲ ಅನ್ನುವಂಥದ್ದು ಒಂದು ಅರ್ಜುನನ ಆಲೋಚನೆ. ಧನ್ಯವಾದ. ಶಾಸ್ತ್ರಗಳನ್ನ ಫಾಲೋ ಮಾಡೋದಿಲ್ಲ ಅಂತ ಮಾತಾಡಿ ಅವರು, ಅದು ಕಾರಣ. ಅವರ ಬದುಕುವಾಗ ಆದ್ರೆ ಅವರು ಅಧರ್ಮಿಗಳಾಗ್ತಾರೆ ಅನ್ನುವಂಥದ್ದು. ಅದಕ್ಕೆ ಭಗವಂತ ನಾಳೆ ಉತ್ತರ ಕೊಡ್ತಾನೆ, ಏನು ಅಂತ ನಾವು ನೋಡೋಣ. ಎಲ್ಲದಕ್ಕೂ ಈ 5 ಕಾರಣ ಏನಿದೆ ಅರ್ಜುನ ಕೊಟ್ಟಿರುವಂತಹದ್ದು,
ಈ 5 ಕಾರಣಕ್ಕೆ ನಾಳೆ ಅವನು ಉತ್ತರ ಕೊಡ್ತಾನೆ. ಅದರಿಂದಲೇ ಅದನ್ನು ಗೀತಾ ಸಾರ ಸಂಗ್ರಹ ಅಂತ ಕರಿತೇವೆ. ನಾಳಿನ ಅಧ್ಯಾಯ ಸಂಕ್ಷಿಪ್ತವಾಗಿ ಭಗವದ್ಗೀತೆ ನಾಳಿನ ಅಧ್ಯಾಯದಲ್ಲಿ ಇದೆ. ಅದರಿಂದ ಯಾರೋ ಮಿಸ್ ಮಾಡ್ಕೊಂಡ್ಬಿಡಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜು ಪ್ರಭುಜಿ, ಜ್ಯೋತಿಲಕ್ಷ್ಮಿ ಮಾತಾಜಿಗೆ ಫೋನ್ ಮಾಡಿ ಕೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಫೋನ್ ಮಾಡ್ಲಾ? ಮತ್ತೆ ಗ್ರೂಪ್ ಅಂತ ಹಾಕಿಲ್ಲ ಪ್ರಭುಜಿ ಅವರು, ಬರೇ ಇದನ್ನಷ್ಟೇ ಹಾಕಿದ್ರು ಅವರು. ಜ್ಯೋತಿಲಕ್ಷ್ಮಿ ಮಾತಾಜಿಗೆ ಫೋನ್ ಮಾಡಿ ಕೇಳಿ ತಗೊಳ್ಳಿ. ಇಲ್ಲ ನಾಳೆ ಹಾಕಿ ಬಿಡಿ, ಮತ್ತೆ ತೊಂದರೆ ಇಲ್ಲ. ಮತ್ತೆ ಬೇಡ, ಬಟ್ ತಗೊಂಡಿಟ್ಕೊಳ್ಳಿ. ನಾಳೆ ಇವತ್ತಿಂದ ನಾಳೆ 2 ಹಾಕಿ ಅವರಿಗೆ. ಓಕೆ ಸರಿ. ಓಕೆ ಓಕೆ, ಧನ್ಯವಾದಗಳು. ಹರೇ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಿಲ್ಲ ಅಲ್ಲ? ಓಕೆ, ನಾಳೆ ಮತ್ತೆ ಸಿಗೋಣ, ಸೇಮ್ ಟೈಮ್, ತಪ್ಪದೆ. ಹರೇ ಕೃಷ್ಣ ಗುರುಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ವಾಂಛಾ ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಧನ್ಯವಾದಗಳು ಎಲ್ರಿಗೂ. ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭು. ಹರೇ